ವಿಶಾಲವಾದ ಕಂಠದಿಂದ ಸುಮಧುರವಾಗಿರುವ ಅನುಭವಪೂರ್ಣ ಪದಗಳನ್ನು ನಮ್ಮನೆಯಿಂದ ಗುಣಗೊಳಿಸಿರುವ ವೇದಮೂರ್ತಿ ಗುರುಲಿಂಗವಾದ ಸುವರ್ಣಕ್ಕೆ ಸುಗಂಧವನ್ನಿಟ್ಟಂತೆ ತಮ್ಮ ತಬಲಾವಾದನದಿಂದ ಸಂತುಷ್ಟಗೊಳಿಸಿರುವಂತಹ ಸುರೇಶ್ ಸಹ ಕಲಾವಿದರೊಳಗೆ ಪೂಜ್ಯೋದಯ ಮಾಡ್ತಾರೆ ಸ್ವಲ್ಪ ನಮಸ್ಕಾರ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಸಾಂಬವೇ ನಮಃ. ಪರಾಪದೇ ಶಿವ ಹರ ಹರ ಮಹಾದೇವ. ಅತ್ಯಂತ ಕಾರುಣ್ಯದಿಂದ ಕೃಪೆ ಮಾಡಿ ಇದೀಗ ದಯಮಾಡಿಸಿರುವಂತಹ ಗೌಡಗಾಮದ ಪರಮ ಪೂಜ್ಯರು, ವಿದ್ವಾಂಸರು ಆಗಿರುವ ಶ್ರೀ ಶ್ರೀ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರೆಯಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ
ಅಂದ್ರೆ ಎಷ್ಟು ಸಿಕ್ತು ನಮಗೆ ಕರೆಂಟ್ ಬಂತು ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಮತ್ತೆಲ್ಲ ನೀವು ಬಂದು ಕುಂತದ್ ನೋಡಿ ನಮ್ಮ ಶಾಸ್ತ್ರಗಳು ಒಂದು ತಾಸು ಬಿಡಂಗ ಇಲ್ಲಿ ಅಂತ ಹೇಳಿ ಕಂಡೀಷನ್ ಮಾಡ್ಯಾರ. ನಿಮ್ಮೆಲ್ಲರ ಒಂದು ಪ್ರೀತಿ ಬಹಳ ದೊಡ್ಡದು ಅಂತ ಭಾವಿಸಿ ಸಮಯ ಅತಿಯಾಗಿದ್ರು ಕೂಡ ಅದರಲ್ಲಿನ ಸ್ವಲ್ಪ ಸಮಯವನ್ನು ನಾವು ಶ್ರೀ ಸಿದ್ಧಾಂತ ಸಿದ್ಧಾಂತ ನಿತ್ಯದಲ್ಲಿ ಕಳೆಯೋಣ. ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಯನ್ನ ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮಾನವ ಜನಾಂಗಕ್ಕೆ ಉಪದೇಶ ಮಾಡಿರುವ ಅತ್ಯಮೂಲ್ಯವಾಗಿರುವಂತಹ ಮಹತ್ವಪೂರ್ಣವಾಗಿರುವ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ 101 ಸ್ಥಳಗಳು ಹರಡಿಕೊಂಡಿವೆ. ಮನುಷ್ಯನ ವಿಕಾಸ ಪಥವನ್ನ ಆಧ್ಯಾತ್ಮದ ಗುರಿಯನ್ನ ತಲುಪಿಸೋದಕ್ಕಾಗಿ 101 ಸ್ಥಳಗಳು. ಅವುಗಳಲ್ಲಿ ಈಗಾಗಲೇ ಪಿಂಡ, ಪಿಂಡಜ್ಞಾನ, ಸಂಸಾರ ಹೇಯ ಇವುಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡು ನಾವು ಗುರುಕಾರಣ್ಯ ಸ್ಥಳವನ್ನು ನೋಡ್ತಾ ಹೊರಟೇವೆ. ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಅನಂತ ವಸ್ತುಗಳದಾವೆ, ಅನೇಕ ವ್ಯಕ್ತಿಗಳದಾವೆ. ಆ ಎಲ್ಲ ವ್ಯಕ್ತಿಗಳನ್ನ ವಸ್ತುಗಳನ್ನ ನೋಡಿದಾಗ ಒಂದೊಂದು ವಿಧವಾಗಿರುವಂತಹ ಭಾವನೆಗಳು ಮನಸ್ಸನ್ನು ತಂದುಕೊಳ್ತವೆ. ಒಂದು ವಸ್ತುವನ್ನು ನೋಡಿದಾಗ ಒಂದು ಭಾವ ಬರ್ತದೆ, ಮತ್ತೊಂದು ವಸ್ತುವನ್ನು ನೋಡಿದಾಗ ಮತ್ತೊಂದು ಭಾವ ಬರ್ತದೆ. ಒಬ್ಬರನ್ನು ನೋಡಿದರೆ ಸಂತೋಷ ಆಗ್ತದೆ, ಮತ್ತೊಬ್ಬರನ್ನು ನೋಡಿದರೆ ಅಸಂತೋಷ ಆಗ್ತದೆ, ದುಃಖ ಆಗ್ತದೆ. ಒಬ್ಬರನ್ನು ನೋಡಿದರೆ ಶಾಂತಿ ಸಿಗ್ತದೆ, ಮತ್ತೊಬ್ಬರನ್ನು ನೋಡಿದರೆ ಮನಸ್ಸು ಆಕ್ರೋಶಗೊಳ್ತದೆ. ಇಷ್ಟಕ್ಕೆಲ್ಲ ಕಾರಣ ಯಾವುದು ಅಂದ್ರೆ ಭಾವನೆ.
ಕೊಟ್ಟರು ಸಹಿತ ಆ ಬಡಿಗೆಯನ್ನು ಎರಡು ಕಾಲುಗಳ ಮಧ್ಯದಲ್ಲಿ ಇರಿಸಿ ಕುದುರೆ ಅಂತ ತಿಳ್ಕೊಂಡು ತಾವು ಓಡ್ತತಿ, ಓಡಾಗಿಲ್ಲ. ತಾನು ಓಡ್ತದ, ಕುದುರೆ ಅಂತ ತಿಳ್ಕೊಳ್ತದ. ತಿಳ್ಕೊಳ್ಳೋ ಭಾವ ಇತ್ತು ಅಂದ್ರೆ ಬಡಿಗೆ ಸಹಿತ ಕುದುರೆ ಆಗ್ತದೆ. ಮತ್ತ ಅಸಂತೋಷ ಪಡೋ ಭಾವ ಇತ್ತು ಅಂದ್ರೆ ಸ್ವತಃ ಕುದುರೆ ತಂದು ನಿಂದಿರಿಸಿದ್ರು ಕೂಡ ಸಂತೋಷ ಆಗಲ್ಲ. ಕುದುರೆ ಮುಂದೆ ಬಂದಿತ್ತು ಅಂದ್ರೆ ನಾವೇನ್ ವಿಚಾರ ಮಾಡ್ತೇವೆ, ಆನೆ ಬಂದ್ರೆ ಚಲೋ ಆಗ್ತಿತ್ತು. ಆನೆ ಬಂದ್ರೆ ಚಲೋ ಆಗ್ತಿತ್ತು. ಯಾಕಂದ್ರೆ ನಮ್ಮಲ್ಲಿ ಭಾವನೆಗಳು ವಸ್ತುವಿನಿಂದ ವಸ್ತುವಿಗೆ ಹಾರ್ಕೋತ ಇರ್ತವೆ, ಬದಲಾಕೋತ ಇರ್ತವೆ. ಭಾವನೆ ಒಂದು ವಸ್ತು ಮೊದಲು ಬೇಕಾಗಿರ್ತದೆ, ಅದು ಬಂತು ಅಂದ ಕೂಡಲೇ ಮನಸ್ಸು ಅದನ್ನ ಕೈ ಬಿಡ್ತದೆ, ಮತ್ತೆ ಯಾವ್ದಿಲ್ಲೋ ಅದನ್ನೇ ವಿಚಾರ ಮಾಡ್ತಿರ್ತದೆ. ನಿಮ್ ಮನೆಯೊಳಗೆ ಒಂದು ಟೇಪ್ ಇಲ್ಲ ಅಂತ ಇಟ್ಕೊಂಡು ಬಹಳ ಕಷ್ಟಪಟ್ಟು ಬಂದ ಪಗಾರದೊಳಗೆ ರೊಕ್ಕ ಉಳಿಸಿ 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 ಒಂದು ವರ್ಷ ಪ್ರಯತ್ನ ಪಟ್ಟು ಒಂದು ಟೇಪ್ ಖರೀದಿ ಮಾಡ್ಕೊಂಡು ಬಂದ್ರಿ. ಟೇಪ್ ಖರೀದಿ ಮಾಡ್ಕೊಂಡು ಬಂದು ಮನೆಯೊಳಗೆ ಇಟ್ಟು ಕೂಡಲೇ ಒಂದು 4 ದಿವಸ ಮನಸ್ಸು ಅದರೊಳಗೆ ಇರ್ತದ. ಆಮೇಲೆ ಟೇಪ್ ಬಂತು, ಇನ್ನು ಟಿವಿ ತರಬೇಕಲ್ಲ ಅಂತ ಹಾಗಾಗಿಲ್ಲ. ನೀವು ಅಷ್ಟ ಅಂತಲ್ಲ, ಎಲ್ಲರಿಗೂ ಇದು ಸಾರ್ವತ್ರಿಕವಾಗಿ ಉಂಟಾಗುವಂತ ಭಾವನೆ. ಟೇಪ್ ಬಂದು ಕೂಡಲೇ ಮನಸ್ಸು ಅದನ್ನು ಬಿಡ್ತದ, ಯಾವುದು ಇಲ್ಲ ಅದನ್ನು ಚಿಂತೆ ಮಾಡ್ಲಿಕ್ಕೆ. ಇದ್ದದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ, ಇಲ್ಲದ್ರ ಬಗ್ಗೆ ತಲೆ ಕೆಡಿಸಿರುತ್ತದೆ ಮನಸ್ಸು. ಇದ್ದದ್ದನ್ನು ನೋಡಿ ಸಂತೋಷ ಪಡೋ ಭಾವ ಇತ್ತು ಅಂದ್ರೆ ಯಾವುದು ಬೇಕಾಗಂಗಿಲ್ಲ. ಆದ್ರೆ ಮನುಷ್ಯನ ಧರ್ಮ ಏನು ಅಂದ್ರೆ ಅಭಾವಗ್ರಾಹಿ ಅಂತ ಕರೆದ. ಯಾವುದು ಇಲ್ಲ ಅದನ್ನೇ ಬಯಸ್ತಿರ್ತದೆ. ಅದು ಬಂತು ಅಂದ ಕೂಡಲೇ ಅದನ್ನು ಬಿಡುತ್ತದೆ, ಮತ್ತೆ ಯಾವುದಿಲ್ಲ ಅದನ್ನು ಹುಡುಕ್ತಿರ್ತದೆ. ಮತ್ತೆ ಇಲ್ಲದನ್ನು ಹುಡುಕುವಂತಹ ಮನಸ್ಸಿಗೆ ಸಂತೋಷವಾಗಿ ಸಿಗಬೇಕು. ಇದ್ದದ್ರ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಟ್ರೆ ಸಂತೋಷ ಸಿಗ್ತದೆ. ಇಲ್ಲದನ್ನ ಬಯಸೋದು ಬಿಟ್ರೆ ಸಂತೋಷ ಸಿಗ್ತದೆ. ವಸ್ತುಗಳು ಬರೋದ್ರೊಳಗೆ ಸಂತೋಷ ಇಲ್ಲ, ವಸ್ತುಗಳು ಹೋಗೋದ್ರೊಳಗೆ ಸಂತೋಷ ಇಲ್ಲ. ಸಂತೋಷ ಇರೋದು ಎದ್ರೊಳಗೆ ಅಂದ್ರೆ ಮನಸ್ಸಿನೊಳಗೆ. ಸಂತೋಷ ಮಾಡಿಕೊಳ್ಳೋದು ನಮ್ಮ ಕೈಯೊಳಗದ. ಯಾರು ನಮ್ಗ ಸುಖ ಕೊಡಂಗಿಲ್ಲ, ಯಾರು ದುಃಖವನ್ನು ಕೊಡಂಗಿಲ್ಲ. ಸುಖಶ್ಚ ದುಃಖಶ್ಚ ನ ಕೋಪಿ ದಾತ ಪರೋ ದದಾತಿ ಕುಬುದ್ಧಿರೇಷ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಯಾರೂ ದುಃಖ ಕೊಡಂಗಿಲ್ಲ, ಯಾರು ಸುಖ ಕೊಡಂಗಿಲ್ಲ. ಮತ್ತೊಬ್ಬರು ಕೊಡ್ತಾರಂತ ಅಕಸ್ಮಾತ್ ನಾವು ಅಂದ್ವಿ ಅಂದ್ರೆ ಕುಬುದ್ಧಿರೇಷ, ಅದು ನಿಮ್ಮ ಬುದ್ಧಿಯ ಮಾಂದ್ಯತನ ಅಂತ ಹೇಳ್ತಾರೆ. ಅದಕ್ಕಾಗಿ ಸಂತೋಷ ಪಡೋದು, ಅಸಂತೋಷ ಪಡೋದು, ಸುಖ ಮಾಡಿಕೊಳ್ಳೋದು, ದುಃಖ ಮಾಡಿಕೊಳ್ಳೋದು ಮತ್ತೊಬ್ಬರ ಕೈಯೊಳಗಿಲ್ಲ, ನಮ್ಮ ಕೈಯೊಳಗದ. ನಮ್ಮ ಕೈಯೊಳಗದ. ನಮ್ಮ ಭಾವ ದೊಡ್ಡದಾತು ಅಂದ್ರೆ ವಸ್ತುಗಳು ಬೇಕಾಗುದಿಲ್ಲ, ನಮ್ಗೆ ಏನು ಬೇಕಾಗುದಿಲ್ಲ. ಮತ್ತ ಭಾವನಾ ಸಣ್ಣದಾತು ಅಂದ್ರೆ ಎಷ್ಟು ವಸ್ತುಗಳು ಇದ್ರೂ ಸಮಾಧಾನ. ಮತ್ತೆ ವಿಚಾರ ಮಾಡ್ರಿ, ನಿತ್ಯ ಹತ್ತಬೇಕಾಗಿತ್ತು ಅಂದ್ರೆ ನೀವು ಏನಾದ್ರೆ ಎಲ್ಲ ಬಿಟ್ಟಾಗ ನಿತ್ಯ ಹತ್ತದ. ಏನಾದ್ರೆ ಒಂದ್ ಹಿಡ್ಕೊಂಡ್ರೆ ಅಂದ್ರೆ ನಿತ್ಯನ ಬರಂಗಿಲ್ಲ, ಬರ್ತತಿ. ಒಂದ್ ಹಿಡ್ಕೊಂಡು ಹೋಗೋ ಪ್ರಯತ್ನ ಮಾಡೋ ನಿದ್ದೆ ಒಳಗೆ ಇವತ್ತು ರಾತ್ರಿ. ಒಂದು ಬಹಳ ಏನಿಲ್ಲ, ನೀವು ಯಾವ್ದು ವಿಚಾರ ಮಾಡ್ತಿರಲ್ಲ, ಟ್ರೆಸರಿ ಒಳಗೆ ಬಹಳಷ್ಟು ರೊಕ್ಕ ಇದ್ದು ಅಂದ್ರೆ ಆ ರೊಕ್ಕ ತಲೆಯಾಗ ತಗೋರಿ, ನಿದ್ದೆ ಮಾಡ್ರಿ. ಮಾಡಿಬಿಡಂಗಿಲ್ಲ ಅದು ರೊಕ್ಕ ನಿಮ್ಮದು ನಿದ್ದೆ ಮಾಡಿಬಿಡಂಗಿಲ್ಲ. ಮತ್ತ ಆ ರೊಕ್ಕಕ್ಕೆ ಎಷ್ಟು ಪರಿತಪಿಸೋದು, ಎಷ್ಟು ಅಪೇಕ್ಷೆ. ನಮ್ಮ
ನಮ್ಮ ನಿದ್ದೆ ಕೆಲಸೋ ರೊಕ್ಕಕ್ಕೆ ನಾವು ಎಷ್ಟು ಬೆನ್ನು ಬಿದ್ದೇವಿ. ಅದೇನ್ ಸಂತೋಷ? ನಾವ್ ಏನೇನು ಸುಖ ಕೊಡ್ತೈತಿ ಅಂತ ತಂತಂದ್ ಇರ್ತೀವಲ್ಲ, ಅವೆಲ್ಲ ನಮ್ ನಿದ್ದೆ ಕೇಳಿಸ್ತಾವ. ಎಲ್ಲಾ ಬಿಟ್ಟಾಗನೇ ನಿದ್ದೆ ಬರ್ತದೆ. ಯಾವ್ದಾರು ಒಂದು ಹಿಡ್ಕೊಂಡ್ರಿ ಅಂದ್ರೆ ನಿದ್ದೆ ನಿಮಗೆ ಬರಕ್ ಸಾಧ್ಯವೇ ಇಲ್ಲ. ಬರ್ತತಿ ಯಾರಿಗೆ ಬಂದದ? ಮತ್ತೆ ನಿದ್ದೆ ಬರಬೇಕಾಗಿತ್ತು ಅಂದ್ರೆ ಎಲ್ಲ ಬಿಡಬೇಕು. ಅಷ್ಟ ಅಲ್ಲ, ನೀವು ಏನ್ ಅದೇ ಅನ್ನೋದು ಸಹಿತ ಮರಿಬೇಕು. ನಾ ಶ್ರೀಮಂತ ಅನ್ನೋದು ತಲೆಯಾಗ ಸೇರ್ತು ಅಂದ್ರೆ ನಿದ್ದೆ ಬರಂಗಿಲ್ಲ. ನಾ ಬಡವ ಅನ್ನೋದು ಚಿಂತೆ ತಲೆಯಾಗ ಸೇರ್ತು ಅಂದ್ರೆ ನಿದ್ದೆ ಬರಂಗಿಲ್ಲ. ನಾ ಮಂತ್ರಿ ಅನ್ನೋದು ತಲೆಯಾಗ ಸೇರ್ತು ಅಂದ್ರೆ ನಿದ್ದೆ ಬರಂಗಿಲ್ಲ. ನಾನು ಆಫೀಸರ್ ಅನ್ನೋದು ತಲೆಯಾಗ ಸೇರ್ತು ಅಂದ್ರೆ ನಿದ್ದೆ ಬರಂಗಿಲ್ಲ. ಇವನ್ ಎಲ್ಲ ಸರಿಸಿ ಇಟ್ಟು ನಾ ಯಾವುದು ಅಲ್ಲ ಅಂತ ಹೋದಾಗ ಹಾಸಿಗೆ ನಿಮ್ಮನ್ನು ಕರ್ಕೊಳ್ತಾರೆ. ಹಾಸಿಗೆ ಕರ್ಕೊಳ್ಬಹುದು, ನಿದ್ರೆ ಒಳಗೆ ಪ್ರವೇಶ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲ ಬದಿಗಿರಿಸಬೇಕು. ನೀವು ಏನೇನು ಅದಿರಿ ಅಂತ ತಿಳ್ಕೊಂಡಿರಲ್ಲ ಅದನ್ನೆಲ್ಲವನ್ನು ದೂರ ಸರಿಸಿ ಒಳಗೆ ಇರಿದಾಗ ಮಾತ್ರ ನಿದ್ರೆ ಬರ್ತದೆ. ಯಾಕೆ ಹೇಳಕತ್ತೆ ನಿಮಗಂದ್ರೆ, ವಸ್ತುಗಳು ಸಂತೋಷ ಕೊಡಂಗಿಲ್ಲ, ದುಃಖ ಕೊಡಂಗಿಲ್ಲ. ಆದ್ರೆ ನಾವು ಸಂತೋಷ ಕೊಡುವಂಗ ದುಃಖ ಕೊಡುವಂಗ ಮಾಡ್ಕೊಳ್ತೇವೆ. ಭಾವ ದೊಡ್ಡದಾಗಿತ್ತು ಅಂದ್ರೆ ವಸ್ತುಗಳು ಎಂಥವಿದ್ರು ಕೂಡ ಅವು ಸಂತೋಷ ಅನಿಸ್ತವೆ. ಮತ್ತು ಭಾವನೆ ಸಣ್ಣದಾಗಿತ್ತು ಅಂದ್ರೆ ವಸ್ತುಗಳು ಬೇಕಾದಷ್ಟು ದೊಡ್ಡದಿದ್ರು ಕೂಡ ಅವು ದುಃಖಪೂರ್ಣ ಅನಿಸ್ತವೆ. ಗುರು ಏನ್ ಮಾಡ್ತಾನೆ ನಮಗೆ ಅಂದ್ರೆ ವಸ್ತುಗಳನ್ನು ಕೊಡಂಗಿಲ್ಲ, ಬಹಳ ದೊಡ್ಡ ವ್ಯಕ್ತಿಗಳನ್ನ ನಿಮಗೆ ತೋರ್ಸಂಗಿಲ್ಲ. ಏನ್ ಮಾಡ್ತಾನ ಅಂದ್ರೆ ಸಣ್ಣದಾಗಿರುವಂತಹ ನಿಮ್ಮ ಭಾವನೆಯನ್ನ ದೊಡ್ಡದು ಮಾಡ್ತಾನೆ. ಸಂತೋಷವಾಗಿರುವಂತಹ ಬದುಕನ್ನು ನಿಮಗೆ ಉದಯಿಸ್ತಾನೆ. ಅಂಥ ಗುರುವಿನ ಬಳಿಗೆ ಹೋಗಿ ಏನ್ ಮಾಡಬೇಕು? ಸೇವೆ ಮಾಡಬೇಕು. ಸೇವಾ ಮಾಡಿದ್ರೆ ಸೇವಾ ಎಷ್ಟು ದಿನ ಹ್ಯಾಕ್ ಮಾಡ್ಬೇಕನ್ನೋದು ಗೊತ್ತಾನೆ. ಮೊನ್ನೆ ಪ್ರವಚನ ಕೇಳಿ ಆಪ್ತ ಅಂಗಸ್ಥಾನ ಸದ್ಭಾವ ಅನ್ನುವಂಥ ಸೇವೆ ವಿಧಾನಗಳು. ಆಮೇಲೆ ಸೇವೆಯನ್ನ ಮಾಡಿದಾಗ ಆ ಸೇವೆಯಿಂದ ಗುರು ಪ್ರಸನ್ನ ಆಗ್ತಾರೆ. ಪ್ರಸನ್ನ ಆದ ಆ ಗುರುವಿನ ಬಳಿಗೆ ಹೋಗಿ ಏನ್ ಮಾಡಬೇಕು? ಮೊದಲ ಅತ್ಯಂತ ವಿನಯದಿಂದ ನಮಸ್ಕಾರ ಮಾಡಬೇಕು. ಎಂಥ ನಮಸ್ಕಾರ ಮಾಡಬೇಕು? ಅಂದ್ರೆ ಇನ್ನೂ ಮರ್ತಿಲ್ಲ ನಿಮ್ಮೆಲ್ಲ. ನಿಮ್ ಕೊಡ ಎಷ್ಟೆಷ್ಟು ಬಂದಿದ್ದಾರೆ ಅಷ್ಟಷ್ಟು ನಮಸ್ಕಾರ. ನೀವು ಅಹಂಕಾರದಲ್ಲಿ ಎಷ್ಟು ಹೊರಗೆ ಹೋಗೋ ಕಳಿಸ್ಬೇಕಾಗೈತೆ ಅಷ್ಟಷ್ಟು ನಮಸ್ಕಾರಗಳು. ಈಗ ನಮಸ್ಕಾರ ಮಾಡಬೇಕು. ನಮಸ್ಕರಿಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಕೇಳಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು ಅಂದ್ರೆ, ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಗೆ ಉಪದೇಶ ಮಾಡ್ತಾರೆ. ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಧೆ ಆಚಾರ್ಯ ವರ್ಯ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಂ ಅಂತ ಪ್ರಾರ್ಥನೆ ಮಾಡ್ತಾರೆ. ಏನಿದ್ರ ತಾತ್ಪರ್ಯ ಅಂತಂದ್ರೆ, ಭೋ ಕಲ್ಯಾಣ ಮಹಾಭಾಗ, ಅನಂತ ಮಂಗಲ ಗುಣಗಳನ್ನ ಹೊಂದಿರುವಂತಹ ಪರಮಶ್ರೇಷ್ಠನಾಗಿರುವಂತಹ ಶಿವಜ್ಞಾನದ ಸಾಗರವನ್ನೇ ತನ್ನಲ್ಲಿ ಅಡಗಿಸಿಕೊಂಡಿರುವಂತಹ ಆಚಾರ್ಯ ಶ್ರೇಷ್ಠನಾಗಿರುವ ಗುರುವೇ ರಕ್ಷಮ, ನನ್ನನ್ನ ರಕ್ಷಣಾ ಮಾಡುವಂತ. ಎದರಿಂದ? ಭವರೋಗಿಣ, ಭವರೋಗದಿಂದ ಬಳಲುತ್ತಿರುವಂತಹ ನನ್ನನ್ನ ರಕ್ಷಣೆ ಮಾಡಿ ಆ ಭವರೋಗವನ್ನ ದೂರಗೊಳಿಸುವ ಉಪಾಯವನ್ನ ಕರುಣಿಸು ಅಂತ ಪ್ರಾರ್ಥನೆ. ಪ್ರಾರ್ಥನೆ ಮಾಡೋದನ್ನು ಸಹಿತ ಯಾಕೆ ಹೇಳ್ತಾರಂತಂದ್ರೆ, ಗುರು ದೇವತೆ ಪ್ರಸನ್ನ ಆದಾಗ ಏನು ಕೇಳಬೇಕು ಅನ್ನೋದು ಸಹಿತ ನಮಗ್ ಗೊತ್ತಿಲ್ಲ.
ಪ್ರಸನ್ನ ಆದಾಗ ಏನು ಕೇಳಬೇಕು ಅಂದ್ರೆ ನಾವು ಪ್ರಸನ್ನರಾಗುವಂತಹ ಉಪಾಯ ಕೇಳಬೇಕೇ ಹೊರತು ಮತ್ತೆ ಅಪ್ರಸನ್ನತೆಯನ್ನು ಉಂಟು ಮಾಡುವಂತಹ ವಸ್ತುಗಳನ್ನು ಕೇಳಿದ್ರೆ ಅದರಿಂದ ಏನು ಪ್ರಯೋಜನ? ಅದಕ್ಕ ವರ ಕೇಳೋದು ಒಂದು ಪದ್ಧತಿ, ವರ ಕೇಳೋದು ಜಾಣತನ, ಎಲ್ಲರಿಗೂ ಸಿಗಂಗಿಲ್ಲ. ಒಂದಿಬ್ಬರು ತಪಸ್ಸು ಮಾಡ್ತಿದ್ರು, ಗೊತ್ತಿರ್ಬೇಕು, ಸುಮ್ಮನೆ ನೆನಪು ಮಾಡ್ಕೊಳ್ತಾರೆ. ತಪಸ್ಸು ಮಾಡ್ತಿದ್ರು ಎರಡು ಗುಡ್ಡದ ಮೇಲೆ, ಒಂದು ಗುಡ್ಡದ ಮೇಲೆ ಒಬ್ಬ ಕೂತ್ಕೊಂಡಿದ್ದ, ಮತ್ತೊಂದು ಗುಡ್ಡದ ಮೇಲೆ ಮತ್ತೊಬ್ಬ ಕೂತ್ಕೊಂಡಿದ್ದ. ಇಬ್ಬರು ಒಂದೇ ಊರವರು, ಅಷ್ಟೇ ಅಲ್ಲ ಒಂದೇ ಓಣಿಯವರು, ಮತ್ತ ಅಕ್ಕ ಪಕ್ಕ ಮನೆ ಇದ್ದವರು. ಮನೆ ಇದ್ದವರು ಹೋಗಿ ತಪಸ್ಸು ಮಾಡಿದ್ರು. ಯಾಕೆ ತಪಸ್ಸು ಮಾಡಿದ್ರು ಅಂದ್ರೆ ಇಬ್ಬರೊಳಗೆ ಏನು ಭಾವ ಇತ್ತು? ಇವನಿಗಿಂತಲೂ ಶ್ರೀಮಂತ ನಾನಾಗಬೇಕಂತ ಇವನಿಗೆ, ಇವನಿಗಿಂತಲೂ ದೊಡ್ಡ ಅನಿಸ್ಕೊಳ್ಬೇಕಂತ ಇವನಿಗೆ. ಇಷ್ಟಕ್ಕಾಗಿ ತಪಸ್ಸು ಮಾಡಕತ್ತಿದ್ರು. ಅಂತೂ 12 ವರ್ಷ ತಪಸ್ಸು ಮಾಡಿದ್ರು. 12 ವರ್ಷ ಆದ್ಮೇಲೆ ಪರಮಾತ್ಮ ವಿಚಾರ ಮಾಡಿದ, ಬಹಳ ವರ್ಷ ತಪಸ್ಸು ಮಾಡಕತ್ತಾರ, ಅದಕ್ಕೆ ಏನಾರ ಒಂದಿಷ್ಟು ಇವ್ರಿಗೆ ಹೋಗಿ ಕೊಟ್ಟು ಬರ್ಬೇಕು, ಏನಾದ್ರು ಇಚ್ಛೆ ಐತಿ ಅದನ್ನ ಈಡೇರಿಸಿ ಬರಬೇಕು ಅಂತ ಹೇಳಿ ಪ್ರಸನ್ನನಾಗಿ ಪರಮಾತ್ಮ ಬಂದ. ಬಂದ ಕೂಡಲೇ ಮೊದಲು ಒಬ್ಬರ ಕಡೆ ಬಂದು, ನಾನು ಪ್ರತ್ಯಕ್ಷನಾಗಿ ಬಂದಿದ್ದೇನೆ, ನಿನಗೇನು ಬೇಕು ಕೇಳ್ಕೋ ಅಂತ ಹೇಳಿದ ಕ್ಷಣ ಆ ವ್ಯಕ್ತಿ ಕಣ್ಣು ತೆಗೆದು ಏನ್ ಹೇಳ್ದ ಅಂದ್ರೆ, ಮೊದಲ ನನ್ನ ಕಡೆ ಬಂದಿಯೋ ಏನ ಅಲ್ಲಿ ಹೋಗಿ ನನ್ನ ಕಡೆ ಬಂದಿಯೋ ಅಂತ ಕೇಳ. ಅಂದ ಕೂಡಲೇ ಇನ್ನ ಅಲ್ಲಿ ಹೋಗಿಲ್ಲ, ಮೊದಲ ನಿನ್ನ ಕಡೆ ಬಂದೇನೆ ಅಂತ ಕೇಳಿದ ಪರಮಾತ್ಮ. ಅವಾಗ ಮತ್ತೆ ಇನ್ನು ಮುಂದಲ್ಲಿ ಅಲ್ಲಿ ಹೋಗೋದಿಲ್ಲ ಅಂತ ಕೇಳಿದ. ಹೌದು, ಮತ್ತೆ ನಿನ್ನ ಕೂಡ ಅವನು ಶುರು ಮಾಡಿದ್ರೆ ಅವನ ಕಡೆ ನಾನು ಹೋಗಿ ಭೇಟಿ ಕೊಟ್ಟು ಬರ್ಬೇಕು ಅಂತ ಹೇಳಿದ. ಹೇಳಿದ ಕೂಡಲೇ ಇವ ಏನ್ ಮಾಡ್ದ ಅಂದ್ರೆ ಒಂದು ಉಪಾಯ ಮಾಡಿದ. ಏನು? ನನ್ನ ವೈಯಕ್ತಿಕವಾಗಿರುವಂತಹ ಯಾವ ವರನೂ ಇಲ್ಲ, ನಮ್ಗೇನ್ ವರ ಬೇಕು ಅಂದ್ರೆ ಅವ ಏನ್ ಕೇಳ್ತಾನೋ ಅದ್ರ 2 ಪಟ್ಟು ನನಗೆ ಬರಬೇಕು ಅಂತ ವರ ಕೊಡು ಅಂತ ಕೇಳಿ. ಅವ ಏನ್ ಕೇಳ್ತಾನೆ ಅದ್ರ 2 ಪಟ್ಟು ಆಗಬೇಕು. ಅವ ಒಂದು ಮನೆ ಕೇಳಿದ್ರೆ 2 ಮನೆ ಆಗಬೇಕು. ಅವ ಒಂದು ಕಾರು ಗಾಡಿ ಕೇಳಿದ್ರೆ ನಮಗ 2 ಕಾರು ಗಾಡಿ ಆಗಬೇಕು ಅಂತ. ಒಟ್ಟ ಅವ ಏನ್ ಕೇಳ್ತಾನೋ ಅದ್ರ 2ರಷ್ಟು ನನಗೆ ಸಿಗಬೇಕು ಅಂತ ಅದು ಹೊರ ಕೊಡು. ಅವ ಪರಮಾತ್ಮಂದ ಅಲ್ಲೋ ಅವನ್ ತಗೊಂಡು ನಿನಗೇನ್ ಮಾಡ್ಬೇಕಾಗೈತಿ, ನಿನಗೇನ್ ಬೇಕಾಗೈತಿ ಕೇಳು ಅಂತಂದ. ಅವ ಹೇಳ್ತಾನ, ನನಗೇನು ಬೇಕಾಗಿದ್ದಿಲ್ಲ, ನನಗೇನು ಬೇಕಾಗಿಲ್ಲ, ಒಟ್ಟು ಅವನು 2ರಷ್ಟು ಆಗ್ಬೇಕಾಗೈತಿ, ವಸ್ತುತ ನನಗೇನು ಬೇಕಾಗಿಲ್ಲ ಅಂತ ಹೇಳ. ಅಂದ ಕೂಡಲೇ ಆತು, ನಿನ್ನ ಅಪೇಕ್ಷೆ ನಿನಗಂತ ತಾಸ್ತು ಅಂತ ಅಲ್ಲಿ ಹೋದ. ಅಲ್ಲಿ ಹೋಗಿ ನಾನು ಬಂದೇನೆ, ಏನು ಬೇಕು ಕೇಳು ಅಂತ ಹೇಳ್ದ. ಅವ ಕಣ್ಣು ತೆಗೆದು ಅವನು ಮೊದಲು ಏನು ಕೇಳ್ದ ಅಂದ್ರೆ, ಅಲ್ಲಿ ಹೋಗಿ ಬಂದೀವ ಇಲ್ಲಿ ಮೊದಲು ಬಂದೀವ ಅಂತ ಕೇಳ್ದ. ಅಂದ ಕೂಡಲೇ ಅಲ್ಲಿ ಹೋಗಿ ಬಂದೇನೆ ಅಂತ. ಅವಾಗ ಇವ ಹೇಳ್ದ, ಅಲ್ಲಿ ಹೋಗಿ ಅವ ಏನ್ ವರ ಕೇಳ್ದ ಅಂತ ಕೇಳ. ಅವಾಗ ಪರಮಾತ್ಮ ಅಂತಾನ, ಅವನ ವರ ತಗೊಂಡು ನಿನಗೇನಾಗಬೇಕಾಗೈತಿ, ನಿನಗೇನ್ ಬೇಕಾಗೈತಿ ಹೇಳು ಅಂತ. ಅವಾಗ ಇವ ಹೇಳ್ತಾನೆ, ನನಗೇನು ಬೇಕಾಗಿಲ್ಲ, ಅವ ಏನು ವರ ಕೇಳ ಅದ್ರ ಮೇಲೆ ನಾ ಕೇಳೋದೇನು ಅಂತ ಹೇಳ. ನಂದು ವೈಯಕ್ತಿಕ ಏನಿಲ್ಲ, ಅವ ಏನು ಕೇಳ ಅದ್ರ ಮೇಲೆ ನಾ ಕೇಳೋದೇನೆ. ಅಂದ ಕೂಡಲೇ ಅವ, ನೀ ಏನು ಕೇಳ್ತೀವೋ ಅದ್ರ 2 ಪಟ್ಟು ಆಗ್ಬೇಕು ಅಂತ ಕೇಳ ನಂಗ. ಒಂದು ಕೂಡಲೇ ತೆರೆ ಹಿಡ್ಕೊಂಡು ಕೇಳಬೇಕು ಅಂತ. ಇನ್ನು ಏನು ಕೇಳಿದ್ರೆ ಅವ್ನಿಗೆ 2 ಆಗ್ತತಿ. 10 ಮನೆ ಕೇಳಿದ್ರೆ 20 ಮನೆ ಸಿಗ್ತಾವ. ಮಾಡೋದೇನು? ಏನು ಕೇಳಿದ್ರು ಅವನು ನನಗೆ 2 ಪಟ್ಟು ಆಕತಿ, ಇನ್ನು ಏನು ಮಾಡೋದು ಅಂತ ತಿಳ್ಕೊಂಡು ಪರಮಾತ್ಮ ನನಗೆ ಒಂದು ವರ ಕೊಡು. ಅದು ಏನು ವರ ಅಂದ್ರೆ, ಒಂದು ಕಣ್ಣ, ಒಂದು ಕೈಯ, ಒಂದು ಕಾಲ, ಒಂದು ಕಿವಿ, ಇವ್ರು ಅಲ್ಪ ಹೋಗುವಂತ ವರ ಕೊಡಂತ. ಪರಮಾತ್ಮಂದ ಇದು ಯಾವ ಸಿವಿ ವರನೋ ಅಂತಂದ. ಅದು ಯಾರು ಇಲ್ಲವರು ಬೇಕಂತ ಕೇಳ್ತಾರ, ನೀ ಇದ್ದದ್ದು ಹೋಗಂತ ಕೇಳಕತ್ತಿಯಲ್ಲ, ಇಲ್ಲ ನಮ್ಗೆ ಅದ ವರ ಬೇಕು ಕೊಡು ಅಂತಂದ. ಯಾಕೆ ಈ ವರ ಅಂತಂದ್ರ ಅವ ಹೇಳ್ದ, ನನಗೆ ಒಂದೊಂದು ಹೋದ್ರೆ ಅವ್ನು 2 ಮಕ್ಕಳು ಅದಕ್ಕೆ ನನಗೆ ಕೊಡು.
ಮಾಡಿ ಒಬ್ಬ ಒಂದು ಕಣ್ಣ, ಒಂದು ಕೈಯ, ಒಂದು ಕಾಲ, ಒಂದು ಕಿವಿ ಕಳ್ಕೊಂಡ, ಇನ್ನೊಬ್ಬವ 2 ಕಾಲ, 2 ಕಣ್ಣ, 2 ಕಿವಿ, 2 ಎಷ್ಟು ವರ್ಷ ತಪಸ್ಸು ಮಾಡೆ ಏನು ಪ್ರಯೋಜನ? ಭಗವಂತ ಪ್ರಸನ್ನ ಆಗಿ ಬಳಿಗೆ ಬಂದಾಗ ಏನ್ ಕೇಳಬೇಕು ಅದನ್ನು ಕೇಳಬೇಕು. ಏನೇನಾದ್ರು ಕೇಳಿದ್ರೆ ಆಗೋದೇನಾದ್ರೆ ಅವ ನಿನಗೆ ದೊಡ್ಡ ಅಂದ್ರೆ ನಿಮಗೇನಾಗೋದಾಗ ಅವ ದೊಡ್ಡವನ್ನಕ್ಕಿಂತಲೂ ಮೊದಲ ನೀವು ಅವನಿಗೆ ದೊಡ್ಡವನ್ನು ಬಿಟ್ಟರೆ ಮೊದಲು ಹೋಗ್ತು ನೀವ ದೊಡ್ಡವರಾಗಿ ಬಿಡ್ತೀರಿ. ನೀವೇ ದೊಡ್ಡವರಾಗಬೇಕಾಗಿತ್ತು ಅಂದ್ರೆ ಇನ್ನೊಬ್ಬರನ್ನು ದೊಡ್ಡವ್ರನ್ನ ಮಾಡಕ್ ಕಲಿಬೇಕು. ಇನ್ನೊಬ್ಬರನ್ನು ಯಾರು ದೊಡ್ಡವ್ರು ಮಾಡ್ತಾರೋ ಅವ್ರು ವಸ್ತುತಃ ದೊಡ್ಡವರು. ಇನ್ನೊಬ್ಬರನ್ನು ಸಣ್ಣವ್ರನ್ನ ಮಾಡಿ ಯಾರು ದೊಡ್ಡವರಾಗಬೇಕಂತ ಪ್ರಯತ್ನ ಪಡ್ತಾರಲ್ಲ ಅವರಲ್ಲೇ ದೊಡ್ಡಸ್ತಿಕೆ ಇಲ್ಲ. ಬಹಳ ದೊಡ್ಡವನಾಗಿರುವಂತಹ ವ್ಯಕ್ತಿಯ ಮನೋಭಾವ ಹೇಗಿರ್ತದಂದ್ರೆ ಅವ ಎಲ್ಲರಿಗಿಂತಲೂ ಸಣ್ಣ ಆಗಾಕ ಸಂತೋಷವಾಗಿ ಪ್ರಯತ್ನ ಪಡ್ತಿರ್ತಾನೆ. ಎಲ್ಲರಿಗಿಂತಲೂ ಸಣ್ಣ. ಅದಕ್ಕೆ ಭಗವಂತ ಪ್ರಸನ್ನ ಆದಾಗ ಎಂಥ ವರ ಕೇಳಬೇಕು, ಗುರು ಪ್ರಸನ್ನ ಆದಾಗ ಏನು ಕೇಳಬೇಕು ಅನ್ನೋದು ಸಹಿತ ಮನುಷ್ಯರಿಗೆ ಗೊತ್ತಿಲ್ಲ ಅಂತ ಹೇಳಿ ರೇಣುಕ ಭಗವತ್ಪಾದರು ಇಲ್ಲಿ ಏನು ಕೇಳಬೇಕು ಅನ್ನೋದು ಸಹಿತ ಹೇಳ್ತಾರೆ. ಭವಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದದೆ ಆಚಾರ್ಯ ವರ್ಯ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಂ. ಭವರೋಗದಿಂದ ಬಳಲ್ತಾ ಇರುವಂತಹ ನನ್ನನ್ನ ರಕ್ಷಿಸು ಗುರುವೇ ಅಂತ ಪ್ರಾರ್ಥನೆ. ರಕ್ಷಿಸು. ಸಾಮಾನ್ಯವಾಗಿ ರೋಗಗಳು 2 ವಿಧವಾಗಿರುವಂತಹ. ಒಂದು ಶಾರೀರಿಕವಾಗಿರುವಂತಹ ರೋಗ, ಮತ್ತೊಂದು ಮಾನಸಿಕವಾಗಿರುವಂತಹ ರೋಗ. ಶಾರೀರಿಕವಾಗಿರುವಂತಹ ರೋಗಗಳಲ್ಲೇನೆ ಮತ್ತೆ 2 ವಿಧವಾಗಿರುವಂತಹವುಗಳು. ಶರೀರಕ್ಕೆ ಬರುವಂತಹ ರೋಗಗಳಲ್ಲಿ 2 ಪ್ರಕಾರಗಳಿದಾವೆ. ಒಂದು ವಾತ, ಪಿತ್ತ, ಕಫ, ಈ 3ರ ವೈಷಮ್ಯದಿಂದ ಉಂಟಾಗುವಂತಹ ರೋಗಗಳು. ಮತ್ತೊಂದು ಮನುಷ್ಯ ಮಾಡಿರುವ ಪ್ರಾರಬ್ಧ ಕರ್ಮದಿಂದ ಬರುವಂತಹ ರೋಗಗಳು. ಶರೀರಕ್ಕೆ ಬರುವಂತಹ ರೋಗಗಳು 2 ವಿಧ. ಹೇಳ್ತಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತಬಲ್ಲವನಿಗೆ ಜಗಳವಿಲ್ಲ. ಊಟಗಳು ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಕೂಡಲೇ ವಾತ, ಪಿತ್ತ, ಕಫ ಈ 3ರಲ್ಲಿ ಒಂದಿಷ್ಟು ತಾರತಮ್ಯ ಉಂಟಾಗ್ತದೆ. ಆ ತಾರತಮ್ಯ ಉಂಟಾದಾಗ ಶರೀರಕ್ಕೆ ರೋಗ ಬರ್ತದೆ. ಮತ್ತೆ ಇನ್ನು ಹಿಂದಿನ ಜನ್ಮಗಳಿಗಾಗಲಿ ಅಥವಾ ಇದೇ ಜನ್ಮಗಳಿಗಾಗಲಿ ನಾವೇನಾದ್ರೂ ಈ ಶರೀರದಿಂದ ಮಾಡಬಾರದ ಕೃತ್ಯಗಳನ್ನು ಮಾಡಿದ್ವಿ ಅಂತಂದ್ರೆ ಅವಾಗ ಅದರಿಂದನೂ ಅದಕ್ಕೆ ಪ್ರಾರಬ್ಧಜನ್ಯ. ಮತ್ತಿನ್ನ ಮಾನಸಿಕವಾಗಿರುವಂತಹ ರೋಗ ಅದು ಗೊತ್ತದೆ, ಅದು ಹೊರಗೆ ಕಾಣಂಗಿಲ್ಲ, ಒಳಗನ ಹೊರಿತಿರ್ತದೆ. ಚಿಂತೆ ಅದು ಮಾನಸಿಕವಾಗಿರುವಂತಹ ರೋಗ. ಅದಕ್ಕೆ ಒಬ್ಬ ಸುಭಾಷಿತಕಾರ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿತಂ ಚಿಂತಾದಹತಿ ಜೀವಿತಂ ಅನ್ನುವಂಥ ಮಾತು ಬರ್ತಕ್ಕಂಥ. ಚಿತೆ ಚಿಂತೆ ಇವೆರಡಕ್ಕೆ ಏನಂತರ ಶಾಲೆ ಕಲ್ತವ್ರು ಗೊತ್ತಿರಬೇಕು. ಚಿತೆ ಚಿಂತೆ ಇವೆರಡಕ್ಕೆ ಏನು ವ್ಯತ್ಯಾಸ? ಚಿತೆ ಅಂತ ಬಂದಾಗ ನಡು 0 ಇರಂಗಿಲ್ಲ. ನಡುವಲ್ಲ, ನಿಮಗೆ ಮರಾಠಿ ಒಳಗೆ ಮ್ಯಾಲ ಇರ್ತದೆ 0. ಮತ್ತ ಕನ್ನಡದಾಗ ಹೇಳಿದ್ರೆ ನಡು ಇರ್ತಂದ್ರೆ ಬೇಡ. ನೀವು ಮ್ಯಾಲ ಅಂದ್ರೆ ಒಂದು ಬಿಂದಿ ಇರ್ತದಲ್ಲ, ಅದ್ರ ಬಿಂದಿ ಕೊಟ್ರೆ ಚಿಂತೆ ಆಗ್ತದೆ. ಆ ಬಿಂದಿ ತಕ್ಕೊಂಡ್ರೆ ಚಿತೆ ಆಗ್ತದೆ. ಚಿತ ಆಗುತ್ತಲ್ಲ, ಏನ್ ಮಾಡ್ತದೆ ಚಿತ? ಏನ್ ಮಾಡ್ತದೆ ಕೆಲಸ ಅಂದ್ರೆ ಸತ್ತ ಮನುಷ್ಯನ ಶರೀರವನ್ನ ಚಿತೆ ಸುಡುತ್ತದೆ. ಆದ್ರೆ ಚಿಂತೆ ಏನ್ ಮಾಡ್ತದ ಅಂತಂದ್ರೆ
ಜೀವಂತನಾಗಿರುವಂತಹ ಮನುಷ್ಯನನ್ನೇ ಸುಡುತ್ತದ ಚಿಂತೆ. ಅದಕ್ಕಾಗಿ ಈ ಚಿಂತೆ ಅಂದ್ರೆ ಇದೊಂದು ಮಾನಸಿಕವಾಗಿರುವಂತಹ ರೋಗ. ಹೀಗೆ ಚಿಂತಾಮುಕ್ತ ಆಗಬೇಕಾಗಿತ್ತು ಅಂದ್ರೆ ಭಗವಂತನ ಸ್ಮರಣೆಯೊಳಗ ಕಾಲ ಕಳೀತಾ ಇದ್ವಿ ಅಂತಂದ್ರೆ ಚಿಂತೆಗಳು ನಮ್ಮನ್ನ ಆವರಿಸೋದಿಲ್ಲ. ಮನೋರೋಗದಿಂದ ನಾವೆಲ್ಲ ದೂರ ಆಗಿರ್ತೇವೆ. ಮತ್ತೆ ಇನ್ನೂ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಶರೀರಕ್ಕಿಂತಲೂ ಮನಸ್ಸಿಗೆ ಬಂದಿರುವಂತಹ ರೋಗ ಬಹಳಷ್ಟು ಗಾಢವಾಗಿರ್ತವೆ. ಮತ್ತೆ ಅಕಸ್ಮಾತ್ ಒಮ್ಮೊಮ್ಮೆ ಶರೀರಕ್ಕೆ ರೋಗ ಬಂದಿರಂಗಿಲ್ಲ, ಆದ್ರೂ ಸಹಿತ ಮನಸ್ಸು ಬಂದತಿ ಅಂತ ತಿಳ್ಕೋತು ಅಂದ್ರೆ ಬಂದ್ಬಿಡ್ತಾವ. ಬಂದಿಲ್ಲ ರೋಗ ಶರೀರಕ್ಕೆ, ಆದ್ರೂ ಸಹಿತ ನಾವು ಒಮ್ಮೊಮ್ಮೆ ತಿಳ್ಕೊಂಡು ಬಿಡ್ತೇವೆ ನನಗೆ ಇಂಥದ್ದು ಬಂದದ. ಈಗೆಲ್ಲ ಎಡಗಡೆ ಎದುರು ಸಾಕಿತ್ತು ಅಂತ ತಿಳ್ಕೊಂಡು ನೀವು ಎಡಗಡೆ ಎಡಬಾರ್ದಕ್ಕ ಎದುರು ನುಸಾಕಿತ್ತು ಅಂದ್ರೆ ಏನ ತಿಳ್ಕೊತೀರಿ ನೀವು? ಬಂದಿಲ್ಲ ಅದ ಮನುಷ್ಯನೊಳಗೆ ಮಾಡ್ಕೊಂಡ್ರಿ. ಹಂಗೆ ಮನುಷ್ಯನೊಳಗೆ ಹಂಗ ಮಾಡ್ಕೊಂಡ್ರಿ. ಮತ್ತೆ ಮನುಷ್ಯನೊಳಗೆ ಹಂಗ ನೀವು ಹಂಗ ವಿಚಾರ ಮಾಡ್ಕೋತ ಸುಮಾರು ಒಂದ್ 10-15 ದಿವಸ ಒಂದ್ ತಿಂಗಳು ಹಿಂಗ ವಿಚಾರ ಮಾಡ್ಕೋತ ಹೋದ್ರಿ ಅಂದ್ರೆ ಇರದೇ ಇದ್ರು ಸಹಿತ ಅದು ಸೃಷ್ಟಿ ಆಗ್ತದೆ. ಯಾಕಂದ್ರೆ ಮನಸ್ಸು ಚಿಂತೆ ಮಾಡ್ಕೋತ ಹೋಗೋದ್ರಿಂದ ಆ ಚಿಂತೆ ಶರೀರದ ಮೇಲೆ ಪರಿಣಾಮ ಬೀರ್ತದೆ. ಪರಿಣಾಮ ಬೀರಿ ಮನುಷ್ಯನ ಅದು ಶರೀರಕ್ಕೆ ನಿಜವಾಗಲೂ ರೋಗ ಬರ್ತದೆ. ಮತ್ತೆ ಇನ್ನೂ ಸೂಕ್ಷ್ಮ ವಿಚಾರ ಮಾಡಿದ್ರೆ ಶರೀರಕ್ಕೆ ಬೇಕಾದಂತಹ ರೋಗ ಬಂದ್ರು ಸಹಿತ ಮನಸ್ಸನ್ನು ಪ್ರಸನ್ನಾಗಿರಿಸಿಕೊಳ್ಳೋ ಉಪಾಯ ನಮಗೆ ಗೊತ್ತಾಯ್ತು ಅಂದ್ರೆ ಮನಸ್ಸಿಗೆ ನಾವು ಖಾತ್ರಿ ಮಾಡ್ಕೊಳ್ಬೇಕು ನಮಗೆ ಯಾವ ರೋಗ ಬಂದಿಲ್ಲ ಅಂತ ಹೇಳಿ ಹಿಂಗ ಗಟ್ಟಿಯಾಗಿ ತಿಳ್ಕೊಂಡ್ವಿ ಅಂದ್ರೆ ಶರೀರಕ್ಕೆ ಬಂದದ್ದು ಸಹಿತ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಅದಕ್ಕೆ ಮನೋಬಲ ಬಹಳ ಮುಖ್ಯವಾಗಿರುವಂತಹದ್ದು. ಮನೋಬಲ ಇದ್ದ ಮನುಷ್ಯನಿಗೆ ರೋಗಗಳು ಕಡಿಮೆ ಇರ್ತಾವ. ಯಾಕಂದ್ರೆ ಅವ ಬಂದಿಲ್ಲ ಅಂತ ತಿಳ್ಕೊತಾನ, ಬಂದ್ರು ಸಹಿತ ಹೋಗ್ಬೇಕಾಗ್ತೈತಿ. ನಾವು ಸ್ವೀಕಾರ ಮಾಡಿದ್ರೆ ರೋಗಗಳು ನಿಲ್ತವೆ, ನಾವು ಅದನ್ನ ತಿರಸ್ಕಾರ ಮಾಡಿದ್ರೆ ರೋಗ ನಮ್ಮಲ್ಲಿ ನಿಲ್ಲಂಗಿಲ್ಲ. ಆದ್ರೆ ತಿರಸ್ಕಾರ ಮಾಡ್ಬೇಕಂತ ಹೋದ್ರು ಸಹಿತ ಒಳಗೊಂದು ಮೂಲೆಯೊಳಗೆ ಮನಸ್ಸಿನ ಮೂಲೆಯೊಳಗೆ ಏನೋ ಸ್ವಲ್ಪ ಇರಬೇಕು ಅಂತ ಅನಿಸ್ತದೆ. ಹಂಗೇನ್ ಅನಿಸ್ತದಲ್ಲ ಅದಕ್ಕೆ ನಾವು ಜಾಗ ಕೊಡ್ತೇವೆ. ನಮ್ಮ ಶರೀರದೊಳಗೆ ಜಾಗ ಅಷ್ಟ ಜಾಗ ಹಿಡ್ಕೊಂಡು ನಮ್ಮನ್ನು ಕೊರಗಿಸಿ ಮುದುಕ ಒಂದ್ ದಿವ್ಸ ಏನ್ ಮಾಡಿದ್ದ ಅಂದ್ರೆ ಮುಂಜಾನೆ ಸಮಯದೊಳಗೆ ಹೊರಗಡೆ ಸರಿಗೆ ತಗೊಂಡು ಹೋಗಿದ್ದ. ಹೋಗಿ ಮಲ ವಿಸರ್ಜನೆ ಮಾಡಿ ತಿರುಗಿ ಬರ್ತಿದ್ದ. ಬರುವಾಗ ಸ್ವಲ್ಪ ಆ ಕಡೆ ನೋಡಿದ ಕೂಡಲೇ ಎಲ್ಲ ಏನಾಗಿತ್ತು ಅಂದ್ರೆ ಕೆಂಪು ರಕ್ತದಂಗಾಗಿತ್ತು. ನೋಡಿದ ಕೂಡಲೇ ಅಲ್ಲೇ ನಿಂತಾಣ. ನನಗ ಮೂಲ ವ್ಯಾಧಿ ಆಗೈತಿ, ರಕ್ತ ಬೀಳಾಕತ್ತೈತಿ ಅಂತ ಹಿಂಗ ವಿಚಾರ ಮಾಡಿದ. ಮನೆಗೆ ಹೋಗುವಾಗ ಓಡಾಡ್ಕೊತ ಹೋಗಿರುವಂತಹ ಮುದುಕ ಬರಾಗ 10 ಸರಿ ಕುಂತು ಮನೆಗೆ ಬಂದ. ಕುಂತು ಎದ್ದು ಮನೆಗೆ ಬಂದ. ಮನೆಗೆ ಬಂದು ನನಗೆ ಬಹಳ ತ್ರಾಸ ಆಗೈತಿ, ನಾನಿನ್ನು ಬದುಕಂಗಿಲ್ಲ ಅಂತ ಖಾತ್ರಿ ಮಾಡ್ಕೊಂಡ. ಮಲ್ಕೊಂಡು ಮುದುಕ ಮ್ಯಾಲ ಹೇಳಿಲ್ಲ. ಅವಾಗ ಬೇಕಾದಂತಹ ಎಲ್ಲಾ ಡಾಕ್ಟರ್ ಬಂದ್ರು, ಅವನಿಗೆ ಎಲ್ಲ ಚೆಕಪ್ ಮಾಡಿದ್ರು. BP, ಬ್ಲಡ್, ಯೂರಿನ್ ಏನೇನು ಚೆಕ್ ಮಾಡೋದು ಎಲ್ಲ ಚೆಕ್ ಮಾಡಿದ್ರು ಸಹಿತ ರಿಪೋರ್ಟ್ ಏನ್ ಹೇಳ್ತು? ಎಲ್ಲ ನಾರ್ಮಲ್, ಎಲ್ಲ ನಿಲ್ಲದ ನಾರ್ಮಲ್ ರಿಪೋರ್ಟ್ ಕೊಡ್ತು. ಆದ್ರೆ ಮುದುಕಂತಾನೆ ನಿಮ್ ರಿಪೋರ್ಟ್ ಸರಿ ಇಲ್ಲ, ಚೆಕ್ ಮಾಡ್ಕೋರಿ. ಯಾಕಂದ್ರೆ ನಾನು ನೋಡೇನು ಪ್ರತ್ಯಕ್ಷ. ಮನುಷ್ಯನೊಳಗೆ ಗಟ್ಟಿಯಾಗಿ ಹಿಡ್ಕೊಂಡಾನ. ಶರೀರಕ್ಕೆ ಏನೂ ಇಲ್ಲ, ಮನುಷ್ಯನೊಳಗ ಗಟ್ಟಿಯಾಗಿ ಹಿಡ್ಕೊಂಡಾನ. ಕೇವಲ 12 ದಿವಸದೊಳಗ ಮುದುಕ ಏನಾದ ಅಂದ್ರೆ ಇಂದು ಸಾಯ್ತಾನೋ ನಾಳೆ ಸಾಯ್ತಾನೋ ಅನ್ನೋ ಪರಿಸ್ಥಿತಿ. ಶರೀರದೊಳಗೆ ಒಂದೂ ರೋಗ ಇಲ್ಲ, ಮನುಷ್ಯರ ಗಟ್ಟಿಯಾಗಿ ಹಿಡ್ಕೊಂಡಾನ. ಈ ಪರಿಸ್ಥಿತಿಗೆ ಬಂದ ಮುಂದ ಆಮೇಲೆ
13ನೇ ದಿವಸಕ್ಕ ಬೇಲೂರಿನಿಂದ ಒಬ್ಬ ಹುಡುಗ ಬಂದ. ಆ ಹುಡುಗ ಬಂದು ಮುದುಕಿಗೆ ಆರಾಮಿಲ್ಲ ಅನ್ನೋದು ಗೊತ್ತಾಯ್ತು. ಬಂದು ಮಾತಾಡ್ಸ್ಬೇಕು, ವಿಚಾರ ಮಾಡ್ಬೇಕು ಅಂತ ಬಂದ. ಅವ ಯಾರು ಅಂದ್ರೆ ಅವ್ರ ಮನೆಗೆ ಬಣ್ಣ ಹಚ್ಚಕಂತ ಬಂದಿದ್ದ. ಮೊದಲ 13 ದಿವಸದ ಹಿಂದ ಅವ್ರ ಮನೆಗೆ ಬಣ್ಣ ಹಚ್ಚಕಂತ ಬಂದಿದ್ದ. ಬಂದ ಸಮಯದೊಳಗ ಇವ್ರ ಪರಿಚಯ ಆಗಿತ್ತು. ಇನ್ನ ನೋಡ್ಕೊಂಡು ಹೋಗ್ಬೇಕು, ಮತ್ತೆಲ್ಲರೂ ಉಳಿದಿತ್ತು ಅಂದ್ರೆ ಅದನ್ನಷ್ಟು ಹಚ್ಚಿ ಹೋಗ್ಬೇಕು ಅಂತ ಬಂದಿದ್ದ. ಬಂದ ಸಮಯದೊಳಗ ಆ ಮುದುಕ್ ಮಲ್ಕೊಂಡಿದ್ದ. ಯಾಕೆ ಏನಾಗೈತಿ ಅಂತ ಕೇಳಿದ ಕೂಡಲೇ ಆ ಮುದುಕ್ ಹೇಳ್ದ, ಇನ್ನು ನಾವು ಉಳಿಯಂಗಿಲ್ಲ, ನಮ್ದೆಲ್ಲ ಮುಗಿದು ಹೋಗೈತಿ, ರಕ್ತ ಹೋಗಾಕತ್ತೈತಿ, ಅದಕ್ಕೆ ನಾ ಇಲ್ಲ ಬದುಕಂಗಿಲ್ಲ ಅಂದ ಕೂಡಲೇ ಎಷ್ಟು ದಿವಸ ಆಗ್ತಿಲ್ಲ ಅಂತ ಕೇಳಿದ. ಅಂದ ಕೂಡಲೇ ಇವತ್ತಿಗೆ 13 ದಿವಸ ಹಂಗಾಗತ್ತೈತಿ. ಮತ್ತೆ ಚೆಕ್ ಮಾಡಿಸಿದ್ರನ್ನೆಲ್ಲ ಎಲ್ಲ ಚೆಕ್ ಮಾಡಿಸಿವಿ, ಆದ್ರೆ ಯಾರೂ ಸರಿಯಾಗಿ ಚೆಕ್ ಮಾಡಬಾರ್ದು ಅಂತ ಹೇಳ್ದ. ತನ್ನೊಳಗೆ ಏನಿಲ್ಲ ಅಂತ ಹೇಳಿ, ಇಲ್ಲ ಯಾರೂ ಸರಿಯಾಗಿ ಚೆಕ್ ಮಾಡಬಲ್ರು ಅಂತ ಹೇಳ್ದ. ಅಂದ ಕೂಡಲೇ ಮತ್ತೆ ರಿಪೋರ್ಟ್ ಎಲ್ಲ ಏನು ಬಂದತಿ ಅಂದ ಕೂಡಲೇ ಹೇಳ್ದ, ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಕೊಡ್ತಾರ, ಆದ್ರೆ ನನಗೆ ತ್ರಾಸ ಅವ್ರಿಗೇನ್ ಗೊತ್ತು, ನನಗೆ ಆಗಿರೋ ತ್ರಾಸ ಅವ್ರಿಗೇನ್ ಗೊತ್ತು, ರಿಪೋರ್ಟ್ ಮಾತ್ರ ಹಂಗ ಕೊಡ್ತಾರ. ಅಂದ ಕೂಡಲೇ ಅವನು ವಿಚಾರ ಮಾಡಿದ. ಎಷ್ಟು ದಿವಸ ಆತಂತ ಹೇಳಿದ್ರೆ ನೀವು ಅಂದ ಕೂಡಲೇ 13 ದಿವಸ ಆಯ್ತು. ಯಾವಾಗಿಂದ ಶುರು ಆಯ್ತು? ಏನಪ್ಪಾ ನೀ ಅದ ಬಣ್ಣ ಹಚ್ಚಿ ಹೋಗಿದ್ದಲ್ಲ, ನೀ ಹೋದಿ ಈ ಕಡೆ ನಾ ಹೋದ್ನಿ, ಹೋದಾಗ ಶುರು ಆತ ಹೇಳಿದ ಕೂಡಲೇ ಅವಾಗ ನೀವು ಯಾವ ಚರಿಗೆ ತಗೊಂಡ್ ಹೋಗಿದ್ರಿ ಅಂತ ಕೇಳ. ಯಾವ ಚರಿಗೆ ತಗೊಂಡ್ ಹೋಗಿದ್ರಿ ಅಂತ ಕೇಳಿದ ಕೂಡಲೇ ಅವಾಗ ಇಲ್ಲೇ ಇತ್ತಲ್ಪ ಮೂಲ್ಯಾಗ, ಅದ ಚರಿಗೆ ತಗೊಂಡ್ ಹೋಗಿದ್ದೆ ಅಂತ ಹೇಳ್ದ. ಅವಾಗ ಅವ ಹೇಳ್ದ, ನಾ ಬಣ್ಣ ಹಚ್ಚಿ ಕೆಂಪು ಬಣ್ಣ ಹಚ್ಚಿ ಕುಂಚ ತೊಳೆದಿದ್ದ ಅದ್ರೊಳಗ, ಅದರ ಹೋಗಿ ತೊಳ್ಕೊಂಡ್ ಬಂದ್ರಿ ಕೆಂಪಿದ್ದಲ್ಲಿ. ಹಂಗಾರೆ ನನಗೆ ಏನಾಗಿಲ್ಲ ಪಲ್ಲಂಗಿಂದ ತಾನಂತ ಸಿಗಿದ ಮೂಲಕ ಏನಾಗಿಲ್ಲ ಅವನಿಗೆ. ಆದ್ರೆ ಮತ್ತೆ 13 ದಿವಸ ಆದದ್ದು ಸುಳ್ಳೇನು? ಆದದ್ದು ಸುಳ್ಳೇನು ಆಗಿತ್ತು, ಆದದ್ದು ಖರೆ. ಆದ್ರೆ ಅವಾಗೇನೋ ಆಗಿದ್ದಿಲ್ಲ, ಮನಸ್ಸು ಮಾತ್ರ ಹಿಡ್ಕೊಂಡಿತ್ತು, ಶರೀರಕ್ಕೆ ಏನೂ ಆಗಿರ್ತಿಲ್ಲ. ಇದಕ್ಕೆ ಮನೋರೋಗ ಅಂತ ಕರೀತಾರೆ. ಮನೋರೋಗ ಅದಕ್ಕೆ ಮನಸ್ಸು ಸ್ವಸ್ಥ ಆಗಿ ಇಟ್ಟುಕೊಳ್ಳಂತೀವಿ ಅಂದ್ರೆ ನಮಗೆ ಯಾವ ಬರಂಗಿಲ್ಲ. ರೋಗ ಬಂದ್ರು ಸಹಿತ ಬಂದಿಲ್ಲ ಅಂತ ಮನುಷ್ಯನೊಳಗೆ ಖಾತ್ರಿ ಮಾಡ್ಕೊಳ್ಬೇಕು. ಒಬ್ಬ ಮನುಷ್ಯ ನಾ ಸಾಯ್ತನಿಲ್ಲ ಅಂತ ತಿಳ್ಕೊಂಡ ಅಂದ್ರೆ ಬದುಕಂಗಿಲ್ಲ. ಮತ್ತೆ ನಾವು ಏನ್ ಮಾಡ್ತೇವೆ ಅಂದ್ರೆ ಎಷ್ಟು ವಿಚಿತ್ರ ಸೂಕ್ಷ್ಮವಾಗಿ ನಾವು ಹೆಜ್ಜೆ ಇರ್ತೇವೆ, ಎಷ್ಟು ವಿಚಿತ್ರ ನಾವು ಮಾತಾಡ್ತಿರ್ತೇವೆ ಅಂದ್ರೆ ಡಾಕ್ಟರ್ ಕಡೆ ಹೋಗ್ತೇವೆ, ಹೋಗಿ ಡಾಕ್ಟರ್ಗೆ ಹೇಳ್ತೇವೆ ಏನಾಗಿದೆ ಅಂತ ಹೇಳ್ತೇವೆ. ಡಾಕ್ಟರ್ 3 ದಿವಸ ಆತ್ರಿ, ತೆಲ್ಲಿಸ್ಲಿಕ್ಕೆ ನೆಗಡಿ ಬಂದಿದೆ, ಅದಕ್ಕೊಂದು ಚುಚ್ಚರಿ ಅಂತ ಹೇಳ್ತೇವೆ. ಚುಚ್ಚು ಬೈಕೊಂಡು ಬಿಡ್ಬೇಕು, ಅವ ತೀರ್ಮಾನ ಮಾಡ್ಬೇಕು. ಮೊದಲೇ ನಾವು ಹೇಳ್ತೇವೆ ನಾವೊಂದು ಚುಚ್ಚರಿ. ಅವಾಗ ಅಕಸ್ಮಾತ್ ಡಾಕ್ಟರ್ ಇಂಜೆಕ್ಷನ್ ಮಾಡ್ಲಿಲ್ಲ ಅಂದ್ರೆ ನೀವು ರೋಗ ಹೋಗಂಗಿಲ್ಲ. ಯಾಕಂದ್ರೆ ಅವ ಇಂಜೆಕ್ಷನ್ ಮಾಡಿದ್ರೆ ಹೋಗ್ತೈತಿ ಅಂತ ನಾವು ಖಾತ್ರಿ ಮಾಡ್ಕೊಂಡು ಹೋಗಿರ್ತೇವೆ ಮೊದಲೇ. ಹಂಗ ಯಾರು ಅಂತಾರೋ ಅವ್ರಿಗೆ ಡಾಕ್ಟರ್ ಚುಚ್ಚಿ ಬಿಡ್ತಾರ. ಅದು ಸೈಕಾಲಜಿ. ಅದು ಯಾರು ನನಗೆ ಇಂಜೆಕ್ಷನ್ ಮಾಡ್ರಂತ ಹೋಗ್ತಾರಲ್ಲ ಅವ್ರಿಗೆ ಬರೇ ಗುಳಿಗೆ ಮೇಲೆ ಆರಾಮ ಆಗ್ತಿದ್ರು ಸಹಿತ ಚುಚ್ಚೆ ಆರಾಮ ಮಾಡ್ಬೇಕವ. ಚುಚ್ಚಲಿಲ್ಲ ಅಂದ್ರೆ ನಿಮ್ಗೆ ಆರಾಮ ಆಗೋದೇ ಇಲ್ಲ. ಯಾಕಂದ್ರೆ ನೀವು ಹಂಗ ತಿಳ್ಕೊಂಡು ಹೋಗಿರ್ತೇವೆ ಮೊದಲೇ. ಮನಸ್ಸನ್ನಂತಹದ್ದು ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ. ಇವು ಅನೇಕ ವಿಧವಾಗಿರುವಂತಹ ಹಿಂಗ ರೋಗಗಳು ಬರ್ತಾವ ಶರೀರಕ್ಕೆ, ಮನಸ್ಸಿಗೆ. ಆದ್ರೆ ಇವು ಎಲ್ಲಾ ರೋಗಗಳು ಯಾವಾಗ ಬರ್ತಾವ ಅಂದ್ರೆ ಇವು ಎಲ್ಲಕ್ಕಿಂತಲೂ ಮಿಗಿಲಾಗಿರುವಂತಹ ಒಂದು ರೋಗದ ಅದು ಮಹಾರೋಗ. ಅದು ಎಂಥ ರೋಗ ಅಂದ್ರೆ ಇಂಜೆಕ್ಷನ್ ಮಾಡಕ್ ಬರಂಗಿಲ್ಲ, ಗುಳಿಗೆ ತಗೊಂಡ್ರು ಹೋಗಂಗಿಲ್ಲ, ಅದನ್ನ ಹೋಗಿಸುವಂತ ಡಾಕ್ಟರ್ ಇಲ್ಲವೇ ಇಲ್ಲ. ಯಾವಾಗ ಭವರೋಗ, ಮನೋರೋಗ ಅಲ್ಲ. ಮನೋರೋಗ ಹೋಗ್ತ, ಮನೋರೋಗ ಭವರೋಗ ಬಂದ್ಮೇಲೆ ಮನೋರೋಗ ಬರ್ತದೆ. ಭವರೋಗನ ಇರ್ಲಿಲ್ಲ ಅಂದ್ರೆ ಮನೋರೋಗ ಇಲ್ಲ, ಮನೋರೋಗನೂ ಇಲ್ಲ, ಶಾರೀರಿಕವಾಗಿರುವಂತ ರೋಗನೂ ಇಲ್ಲ. ಅದಕ್ಕೆ ಈ ಎಲ್ಲ ರೋಗಗಳಿಗೆ ಮೂಲವಾಗಿರುವಂತಹದ್ದು ಯಾವುದು ಅಂದ್ರೆ
ಇಲ್ದಂಗ ಆಗ್ತದೋ ಅವರಿಗೆ ಇವು ಎಲ್ಲಾ ರೋಗಗಳನ್ನು ಇಲ್ದಂಗ. ಅದಕ್ಕ ನಾವು ಇವು ಎಷ್ಟು ರೋಗ ಬರ್ತಾವಲ್ಲ ಇವನು ನಾವು ಕಡಿಮೆ ಮಾಡ್ಕೊಳ್ತೇವೆ ಮತ್ತೆ ಬರ್ತಾವ, ಕಡಿಮೆ ಮಾಡ್ಕೊಳ್ತೇವೆ ಮತ್ತೆ ಬರ್ತಾವ. ಬಂದ್ ಕೂಡಲೇ ಹೋಗಿ ಡಾಕ್ಟರ್ ತೋರಿಸ್ಕೊಳ್ತೇವೆ, ಗುಳಿಗೆ ಕೊಡ್ತಾರ, ತಗೊಂಡ್ ಒಂದಿಷ್ಟು ಕಡಿಮೆ ಆಕತಿ ಮತ್ತೆ ಬರ್ತಾವ. ಇವು ಶಾಶ್ವತವಾಗಿ ಹೋಗ್ಬೇಕಾಗಿತ್ತು ಅಂದ್ರೆ ಇವು ಎಲ್ಲರೂ ತಾಯಿ ಒಂದೈತಿ. ಇವೆಲ್ಲಾ ರೋಗಗಳ ತಾಯಿ ಮಾತೃ ಬೇರೆ ಅಂತೀವಲ್ಲ, ಅದು ಯಾವ್ದು ಅಂದ್ರೆ ಭವರೋಗ. ಆ ಭವರೋಗ ದೂರ ಆಗೋ ತನಕ ಇವು ಶಾಶ್ವತವಾಗಿ ಎಲ್ಲಾ ರೋಗ ಹೋಗಂಗಿಲ್ಲ. ಅದಕ್ಕ ನಾವು ಮೊದಲು ಯಾವ್ದು ಹೋಗಿಸೋ ಪ್ರಯತ್ನ ಮಾಡ್ಬೇಕಂದ್ರೆ ಭವರೋಗವನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡಿದ್ವಿ ಅಂದ್ರೆ ಇವೆಲ್ಲಾ ಸಣ್ಣ ಸಣ್ಣ ರೋಗದೆಲ್ಲ ಇರೋಲ್ಲ, ಅದ್ರ ಮಕ್ಕಳು ತಾಯಿನ ಕಳಿಸ್ಬಿಟ್ರೆ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ. ಅದಕ್ಕ ಈ ಭವರೋಗವನ್ನ ಹೊಡೆದು ಹಾಕೋ ಪ್ರಯತ್ನ ಮಾಡ್ಬೇಕು. ಈ ಭವರೋಗ ಹೋಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅಂದ್ರೆ ಗುರುವನ್ನೇ ಆಶ್ರಯಿಸಬೇಕು. ಅವನಿಗೆ ಶರಣ ಹೊಕ್ಕು ರಕ್ಷಮಾನ್ ಭವರೋಗಿಣ. ಭವರೋಗಿ ಆಗಿರುವಂತಹ ನನ್ನನ್ನ ರಕ್ಷಿಸು ಗುರುವೇ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೀಗೆ ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಗುರು ಒಮ್ಮೆಲೆ ಶಿಷ್ಯನಿಗೆ ಅವನ ಭವರೋಗ ದೂರ ಕಳೆಯುವ ಪ್ರಯತ್ನ ಮಾಡಂಗಿಲ್ಲ. ಈ ಪ್ರಾರ್ಥನೆ ಒಳಗಿಂದ ಬಂದದೋ ಇದು ಸುಮ್ ಮ್ಯಾಲ ಐತೋ ನೋಡ್ತಾನ. ಇತಿ ಶುದ್ಧೇನ ಶಿಷ್ಯೇನ ಪ್ರಾರ್ಥಿತ ಪರಮೋ ಗುರು ಶಕ್ತಿಪಾತಂ ಸಮಾಲೋಕ್ಯ ದೀಕ್ಷಯ ಯೋಜಯೇದಮು. ಶಿಷ್ಯನಲ್ಲಿ ಈ ಪ್ರಾರ್ಥನೆ ಹೃದಯ ತುಂಬಿ ಬಂದದೋ ಏನ್ ಅಥವಾ ಸುಮ್ಮನೆ ಹೊರಗಿಂದ ಬಂದಿರುವಂತಹದ್ದು, ಇವನಿಗೆ ಶಿವಾನುಗ್ರಹ ಆಗೇತೋ ಇಲ್ಲವೋ, ಶಕ್ತಿಪಾತ ಉಂಟಾಗೇದೋ ಇಲ್ಲವೋ ಅನ್ನುವಂತಹದ್ದನ್ನ ನೋಡಿ ಆಮೇಲೆ ಅವನಿಗೆ ಒಂದು ಅನುಗ್ರಹ ಮಾಡ್ತಾನೆ. ಒಂದು ಅನುಗ್ರಹ ಮಾಡ್ತಾನೆ. ಯಾಕಂತಂದ್ರೆ ಸುಮ್ಮನೆ ಎಂಥ ಬೇಕಂಥ ಶಿಷ್ಯನಿಗೆ ಯಾವ ಬೇಕಾಗಿರುವಂತಹ ಅಂಥ ಮನುಷ್ಯನಿಗೆ ಅನುಗ್ರಹ ಮಾಡಿದ ಅಂತಂದ್ರೆ ಆ ಅನುಗ್ರಹ ವ್ಯರ್ಥ ಹೋಗ್ತದೆ, ನಿಷ್ಪ್ರಯೋಜನ ಆಗ್ತದೆ. ಅದಕ್ಕಾಗಿ ಅದು ಪ್ರಯೋಜನಕಾರಿ ಆಗಬೇಕಾಗಿತ್ತು ಅಂದ್ರೆ ಯೋಗ್ಯವಾಗಿರುವಂತಹ ಭೂಮಿಯೊಳಗನೆ ಬಿತ್ತಬೇಕು. ಬೆಳೆ ಹೊಲಸಾಗಿ ಬೆಳಿಬೇಕಾಗಿತ್ತು ಅಂದ್ರೆ ಕಾಳನ್ನ ಹದವಾಗಿರುವಂತಹ ಭೂಮಿಯಲ್ಲೇನೆ ಬಿತ್ತಬೇಕು. ಹಂಗ ಬಿತ್ತಿದ್ರೆ ಮಾತ್ರ ಅದು ಹೊಲಸಾಗಿ ಬೆಳೀತದೆ. ಅದಕ್ಕ ಶರಣರು ಏನ್ ಹೇಳ್ತಾರಂದ್ರೆ ಸಗಣೆಯ ಬೆನಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದೊಡೆ ರಂಜನೆಯಲ್ಲದೆ ಅದರ ಗಂಜಳ ಬಿಡದಣ್ಣ. ಸಗಣೆಯ ಬೆನಕಂಗೆ ಒಬ್ಬ ಮನುಷ್ಯ ಏನ್ ಮಾಡ್ದ ಅಂದ್ರೆ ಸಗಣಿಯಿಂದ, ಆಕಳ ಸಗಣಿಯಿಂದ ಅಥವಾ ಯಾವ್ದೋ ಒಂದು ಸಗಣಿಯಿಂದ ಒಂದು ಗೊಂಬೆ ಮಾಡಿದ, ಒಂದು ಗೊಂಬೆ ಮಾಡಿದ, ಮೂರ್ತಿ ಮಾಡಿದ. ಮಾಡಿ ನಮಸ್ಕಾರ ಮಾಡಕ್ ಹೋದ, ವಾಸನೆ ಬರಕಿತ್ತು. ನಮಸ್ಕಾರ ಮಾಡಕ್ ಹೋದ, ವಾಸನೆ ಬರಕಿತ್ತು. ಅವಾಗ ಅವನಿಷ್ಟು ನಮ್ಮ ದೇವ್ರು ಇಷ್ಟ ಯಾಕೆ ದುರ್ವಾಸದಾನ, ದೇವ್ರು ದುರ್ವಾಸ ಇರ್ತಾನ. ದುರ್ವಾಸದ ವಸ್ತುಗಳಿಂದ ನಾವು ದೇವರನ್ನು ಮಾಡಿದ್ವಿ, ಅದಕ್ಕೆ ದುರ್ವಾಸ ಬರ್ಲಿಕ್ಕೆ. ದೇವರ ಸುಗಂಧನೂ ಇಲ್ಲ, ದುರ್ಗಂಧನೂ ಇಲ್ಲ. ಸಗಣೆಯ ಬೆಳಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದೊಡೆ. ಹಿಂಗ ಆ ದುರ್ವಾಸನೆ ಬರ್ಲಿಕ್ಕೆ ನಾವು ಏನ್ ಮಾಡಿದ ಅಂದ್ರೆ ಇದರ ದುರ್ವಾಸನೆ ದೂರ ಆಗಬೇಕು ಅಂತ ತಿಳ್ಕೊಂಡು ದಿನ ಅದು ಸಂಪಿಗೆ ಹೂಗಳಿಂದ ಪೂಜೆ ಮಾಡ್ಲಿಕ್ಕೆ ಹತ್ತಿದ. ಮತ್ತು ಸುಗಂಧಯುಕ್ತವಾಗಿರುವಂತಹ ದ್ರವ್ಯಗಳನ್ನ ತಂತಂದು ಅದಕ್ಕೆ ಹಚ್ಚಾಕ್ ಹತ್ತಿದ. ಹಚ್ಚಿದ ಕೂಡಲೇ ಒಂದಿಷ್ಟು ಸುಗಂಧ ಹಾಕ್ತಿತ್ತು, ಮತ್ತು ಹೊರಗೆ ಹೋಗಿ ಬಂದ ಕೂಡಲೇ ದುರ್ಗಂಧವೇ ಬರ್ತಿತ್ತು. ಇದು ಒಬ್ಬ ಮನುಷ್ಯನ ಹಾಕಿ. ಇನ್ನೊಬ್ಬ ಮನುಷ್ಯ ಏನ್ ಮಾಡಿದ್ದ ಅಂದ್ರೆ ಮಣ್ಣ ಪುತ್ಥಳಿಯ ಮಾಡಿ ಮಾಡದೆ ಜಲದಲ್ಲಿ ತೊಳೆದರೆ ನಿಚ್ಚಕ್ಕೆ ನಿಚ್ಚ ಕೆಸರವುದಲ್ಲದೆ ಅದರ ಅಚ್ಚುದ ಬಿಡದನ್ನ. ನಿಚ್ಚಕ್ಕೆ ನಿಚ್ಚ ಕೆಸರವುದಲ್ಲದೆ
ಒಬ್ಬ ನೀವು ಮಣ್ಣೆತ್ತನ ಅಮಾವಾಸ್ಯೆ ಮಾಡ್ತೀರಿ, ಎತ್ತುಗಳು ಮಾಡ್ತೀರಿ, ಮಣ್ಣಿನ ಎತ್ತುಗಳು ಮಾಡ್ತೀರಿ. ಮಣ್ಣಿನ ಎತ್ತ ಮಾಡಿ ಏನ್ ಎಷ್ಟು ಕಾರ್ಯಗಳನ್ನ ಎತ್ತ ಅಂತ ತಿಳ್ಕೊಂಡು ಒಬ್ಬ ಮನುಷ್ಯ ಏನ್ ಮಾಡಿದ ಅಂದ್ರೆ ಅದನ್ನ ಬ್ಯಾಳಗ ಮಾಡ್ಬೇಕು ಅಂತ ವಿಚಾರ ಮಾಡ. ಅದನ್ನ ಎತ್ತಿನ ಮಣ್ಣಿನ ಎತ್ತಿನ ಬ್ಯಾಳಗ ಮಾಡಬೇಕು ಅಂತ ವಿಚಾರಿಸಿ ಸಾಬೂನು ತಗೊಂಡು ಹೊರಗೆ ಹೋಗಿ ಏನು ಮೈಸೂರು ಸ್ಯಾಂಡಲ್ ಸಾಬೂನು ತಗೊಂಡು ಹಚ್ಚಿ ತೊಳೆದಷ್ಟು ಹೊರಸಾಗತ್ತದ. ಮಣ್ಣ ಪುತ್ಥಳಿಯ ಮಾಡಿ ಮಾಡದೆ ಜಲದಲ್ಲಿ ತೊಳೆದರೆ ನಿಚ್ಚಕ್ಕೆ ಕಸರಹುದಲ್ಲದೆ ಅದ ರಚ್ಚುದ ಬಿಡದಲ್ಲ. ಮತ್ತೆ ಅದು ಎಷ್ಟು ತೊಳೆದ್ರೆ ಬೆಳಗಾಕತ್ತದ? ಬೆಳಗಾಗಿಲ್ಲ. ಯಾಕಂದ್ರೆ ಹೊಲಸಾಗುವಂತಹ ವಸ್ತುವಿನಿಂದಲೇ ನಿರ್ಮಾಣ ಆಗೈತಿ, ಸ್ವಚ್ಛ ಆಗಂಗಿಲ್ಲ. ಅದಕ್ಕೆ ಮುಂದೆ ಏನ್ ಹೇಳ್ತಾರ ಬಸವಣ್ಣವ್ರ, ಲೋಕದ ಮಾನವಂಗೆ ಶಿವ ದೀಕ್ಷೆಯ ಕೊಟ್ಟರೆ ಕೆಟ್ಟನೇಕೆ ಶಿವಭಕ್ತನ ಅನುಕೂಲದ ಸಂಕ್ರಮ ದೈವ. ದುರ್ಬುದ್ಧಿಯನ್ನು ಹೊಂದಿರುವಂತಹ ಮನುಷ್ಯನಿಗೆ, ದುರ್ಗುಣಗಳನ್ನ ತನ್ನಲ್ಲಿ ರೂಢಿಸಿಕೊಂಡಿರುವಂತಹ ಮನುಷ್ಯನಿಗೆ ನಾವು ಅವನ ದುರ್ಗುಣಗಳನ್ನು ನೋಡ್ಲಾರ್ದ, ಅವನ ದುರ್ಬುದ್ಧಿಯನ್ನು ನೋಡ್ಲಾರ್ದನ ಸುಮ್ಮನೆ ದೀಕ್ಷೆ ಕೊಟ್ವಿ ಅಂದ್ರ, ಅನುಗ್ರಹ ಮಾಡಿದೇವಿ ಅಂದ್ರ, ಗುರು ಅನುಗ್ರಹ ಮಾಡಿದ ಅಂದ್ರ ಅದೇನಾಗ್ತತಿ ಅಂದ್ರ ಹಿಂಗಾಕತಿ ಅಂತ. ಅದು ಎಷ್ಟು ಸಂಪಿಗೆ ಹೂಗಳಿಂದ ಪೂಜೆ ಮಾಡಿದ್ರು ದುರ್ವಾಸ ಬಿಡಂಗಿಲ್ಲ. ಇದು ಬೇಕಾದಂತಹ ಸಾಬೂನು ಹಚ್ಚಿ ತೊಳೆದ್ರು ತನ್ನ ಕೆಸರು ಬಿಡಂಗಿಲ್ಲ, ಹೊಲಸು ಬಿಡಂಗಿಲ್ಲ. ಹಂಗ ಮೊದಲ ನಾವು ಅವರಿಗೆ ಗುರುಗಳು ಅವರಿಗೆ ಅನುಗ್ರಹ ಮಾಡಬೇಕಾಗಿತ್ತು ಅಂದ್ರೆ ಮೊದಲ ಅದನ್ನೆಲ್ಲ ವಿಚಾರ ಮಾಡಬೇಕು. ಅದಕ್ಕೆ ಶಕ್ತಿಪಾತಂ ಸಮಾಲೋಕ್ಯ ದೀಕ್ಷೆಯ ಯೋಜಯೇ ನಮೋ, ಅವರಿಗೆ ದೀಕ್ಷೆಯನ್ನು ಕೊಡಬೇಕು ಅಂತ ಇದು ಶಾಸ್ತ್ರದ ಪದ್ಧತಿ. ಮತ್ತೀಗ ಅದನ್ನೆಲ್ಲ ನೋಡಂಗಿಲ್ಲ. ಆಗ ಅವ್ರು ಬಂದ್ರೆ ಸಾಕಾಗೈತಿ. ಈಗ ದೀಕ್ಷಾ ಆಗ್ರಿ ಅಂದ್ರೆ ಎಷ್ಟೋ ಮಂದಿ ಒಳ್ಳೆ ಅಂತಿರ್ತಾರೆ. ನೀವು ಹೆಂಗಾರ ಯಾಕೆ ಇರುವುದಕ್ಕೆ ಮೊದಲು ಆಗ್ರಿ ದೀಕ್ಷಾ ಅನ್ನೋ ಪರಿಸ್ಥಿತಿಗೆ ಬಂದದ ಈಗ. ಯಾಕಂದ್ರೆ ಈಗಿನ ಕಾಲ ಹಂಗೈತಿ, ಏನ್ ಮಾಡೋದು? ಶಾಸ್ತ್ರದ ವಿಷಯ ಹೇಳಿದ್ರು ಹಿಂಗದ. ಈಗ ಆ ದೀಕ್ಷೆಯನ್ನ ಗುರು ಶಿಷ್ಯನಲ್ಲಿ ಯೋಗ್ಯತೆಯನ್ನ ನೋಡಿ ಕೊಡ್ತಾನೆ, ಅನುಗ್ರಹಿಸ್ತಾನೆ. ಹಾಗಾದ್ರೆ ದೀಕ್ಷೆ ಅಂದ್ರೆ ಏನು? ದೀಕ್ಷೆ ಅಂತ ಯಾವ್ದಕ್ ಕರಿಬೇಕು, ಯಾವ್ದಕ್ ಕರಿಬೇಕು ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಪುನಃ ಅದನ್ನ ನಾಳೆ ದಿವಸ ವಿಚಾರ ಮಾಡೋಣ. ಇಲ್ಲೇ ಒಂದೇ ದಿವಸ ದೀಕ್ಷಾ ಕಾರ್ಯಕ್ರಮ ಏರ್ಪಟ್ಟಿತು. ಅವತ್ತಿನ ದಿವಸನೇ ರುದ್ರಯಾಗವೂ ಕೂಡ ಮಾಡಲಾಯಿತು. ಇನ್ಮೇಲೆ ನಾಡಿದ್ದ ಬೆಳಗ್ಗೆ ಶ್ರೀಶೈಲ ಮಹಾತ್ಮ ದೇವರ ಆಗಮನ ಆಗ್ತದೆ ನಿಮ್ಮ ಗ್ರಾಮಕ್ಕೆ. ಅವರ ಮೊದಲಾಗಿರುವಂತಹ ಅಡ್ಡಪಲ್ಲಕ್ಕಿಯ ಮಹೋತ್ಸವದೊಂದಿಗೆ ಇಲ್ಲಿ ಮೊದಲಾಗಿರುವಂತಹ ಕಾರ್ಯಕ್ರಮ ನಡೀತದೆ. ಇಷ್ಟನ್ನೆಲ್ಲ ನಮ್ಮ ಬಸವರಾಜ ಶಾಸ್ತ್ರಿಗಳವರು ಬಹಳಷ್ಟು ಉತ್ಸಾಹದಿಂದ ಅವರ ಕೆಲಸ ಮಾಡೋದು ನೋಡಿದ್ರೆ ನಾವು ನಾಚಬೇಕು ಖರೆ ಅಂತ. ಯಾಕಂದ್ರೆ ಅವ್ರಿಗೀಗ 59 ವರ್ಷ ಅಂದ್ರೆ ಇನ್ನೊಂದು ವರ್ಷಕ್ಕೆ ಅವ್ರಿಗೆ 60 ಆಗ್ತಾವೆ. ಅಷ್ಟು ವಯಸ್ಸಾದ್ರೂ ಸಹಿತ ಇನ್ನು ಹೆಂಗ್ ಓಡಾಡ್ತಾರ ಅವರು ಅಂದ್ರೆ ಹೆಂಗ್ ಓಡಾಡ್ತಾರ? 20-25 ವರ್ಷದ ಹುಡುಗರು ಹೆಂಗ್ ಅವ್ರಿಗೂ ಓಡಾಡಕ್ ಆಗೋದಿಲ್ಲ ಈಗ. ಅಷ್ಟು ಉತ್ಸಾಹದಿಂದ ಓಡಾಡ್ತಾರ. ದಿನಾಲು ಹೋಗಿ ಮಲಗೋದು 1 ಗಂಟೆಗೆ, ಮತ್ತೆ 4:45 ಕೇಳೋದು, 2-3 ತಾಸು ಮಾತ್ರ ನಿದ್ದೆ ಮಾಡೋದು. ಇಡೀ ದಿವಸ ತುಂಬಾ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು, ಕಾರ್ಯಕ್ರಮ ಸಾರ್ಥಕ
ಜನರಿಗೆ ನಾನು ಏನೇನು ಮಾಡ್ಬೇಕು ಅಂತ ಅನ್ಕೊಂಡೇನೆ ಅದೆಲ್ಲ ಸರಿಯಾಗಿ ಮಾಡಿ ತೋರಿಸು. ಇಷ್ಟೆಲ್ಲ ಉತ್ಸಾಹದಿಂದ ಯಾರ ಸಲುವಾಗಿ ಓಡಾಡಕತ್ತಾರವರು? ಮತ್ತೆ ಖರೆ ಹೇಳ್ಬೇಕಂದ್ರ ಅವ್ರು ನಡು ಇರ್ಲಿಲ್ಲ ಅಂದ್ರ ಇಲ್ಲೇ ನಾವೆಲ್ಲಿ ಇರ್ತಿದ್ವೋ ನೀವೆಲ್ಲಿ ಇರ್ತಿದ್ರ. ನಿಮ್ಮನ್ನ ಹಿಂಗ್ ಕೂಡಿಸಿದವ್ರು ಯಾರು ಅಂದ್ರೆ ಅದು ಅಷ್ಟೇ ಅಲ್ಲದೆ ಇಂತಹ ಪೂಜ್ಯರು ಮಧ್ಯದಲ್ಲಿ ಆಗಮಿಸಿ ನಿಮಗೆಲ್ಲ ಅನುಗ್ರಹ ಮಾಡಾಕತ್ತಾರೆ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತಂದ್ರ ಬಸವರಾಜ ಶಾಸ್ತ್ರಿಗಳವರೇ. ಅವ್ರು ಇದನ್ನ ಮಾಡ್ಲಿಲ್ಲ ಅಂದ್ರೆ ಏನು ಇಲ್ಲಿ ದೀಕ್ಷಾನು ನಡೀತಿದ್ದಿಲ್ಲ, ರುದ್ರಯಾಗ ನಡೀತಿರ್ಲಿಲ್ಲ, ಪ್ರವಚನಗಳು ನಡೀತಿರ್ಲಿಲ್ಲ, ಹೇಳೋರು ಬರ್ತಿದ್ದಿಲ್ಲ, ಕೇಳೋರು ಬರ್ತಿದ್ದಿಲ್ಲ, ಗವಾಗಳು ಬರ್ತಿದ್ದಿಲ್ಲ. ಮತ್ತೆ ಗವಾಗಳು ಬರ್ತಿರ್ಲಿಲ್ಲ ಅಂದ್ರೆ ನಮ್ಗೆ ಇವರು ತಬಲಾಜಿ ಹುಡುಗರು ಬರ್ತಿದ್ದಿಲ್ಲ. ಮುಂದಿನ ವರ್ಷ ನಮಗೂ ಬಹಳ ಮಂದಿ ಹೇಳ್ಯಾರ ಏನಂತಂದ್ರೆ ವರ್ಷ ಬರಬೇಕು, ನೀವು ವರ್ಷ ಬರ್ಬೇಕು ಅಂದ್ರೆ ಮತ್ತೆ ಸುಳ್ಳು ವರ್ಷ ಬರ್ಬೇಕು, ನೀವು ತಪ್ಪಿಸ್ಬೇಡ್ರಿ, ನಾವು ವರ್ಷ ಬರ್ಬೇಕು ಅಂತ ಎಲ್ಲರೂ ಬಹಳ ಪ್ರೀತಿಯಿಂದ ನಿಮ್ಮ ಪ್ರೇಮ ನಿಜವಾಗಲು ಅದು ಅದಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಹಿರಿದಾಗಿರುವಂತಹ ಪ್ರೇಮ ಇದು. ಅಷ್ಟಂತಹ ಒಂದು ಪ್ರೇಮದಿಂದ ಇಲ್ಲ ನೀವು ಮುಂದಿನ ವರ್ಷ ಬರ್ಲೇಬೇಕಂತ ಎಲ್ಲ ನೀವು ಹೇಳಿರಿ. ಆದ್ರೆ ನಾವು ವಿಚಾರ ಮಾಡಕ್ಕೆ ಬರಬೇಕು ಬರಬಾರ್ದು. ಬರ್ಬೇಕು ಅಂತಂದ್ರೆ ನಮ್ದೊಂದು ಏನೈತಂದ್ರೆ ಒಂದು ಕಂಡೀಷನ್ ಐತಿ. ಆ ಕಂಡೀಷನ್ ನೀವು ಮಾಡಿದ್ರೆ ಅಂದ್ರೆ ಆ ಕಂಡೀಷನ್ ನಡೆಸಿಕೊಟ್ರಿ ಅಂದ್ರೆ ಬರ್ತೀವಿ, ಇರ್ಲಿಲ್ಲ ಅಂದ್ರೆ ಮತ್ ನೀವ್ ಯಾವಾಗ ಅದನ್ನ ನಡೆಸಿಕೊಟ್ರಿ ಅವಾಗ ಬರ್ತೀವಿ. ಮತ್ತೆ ಏನ್ ಕೇಳ್ತಾರಪ್ಪ ಇವರು ಇನ್ನ ಅಂದ್ರೆ ನಿಮ್ಮನ್ನೇನ್ ನಾವ್ ಏನ್ ಕೇಳಂಗಿಲ್ಲ. ಶಾಸ್ತ್ರಿಗಳು ಅವ್ರು ಇಷ್ಟೆಲ್ಲ ಪ್ರಯತ್ನ ಮಾಡಕತ್ತಾರೆ. ಎದ್ರ ಸಲುವಾಗಿ ಅಂದ್ರೆ ಇಲ್ಲಿ ಮಂದಿರ ನಿರ್ಮಾಣ ಆಗ್ಬೇಕು, ಇಲ್ಲೇ ಮಂಟಪ ನಿರ್ಮಾಣ ಆಗ್ಬೇಕು, ಇಲ್ಲೇ ಬಂದು ಕುಳಿತಿರುವಂತಹ ಎಲ್ಲಾ ಜನರಿಗೆ ಸುರಕ್ಷಿತವಾಗಿ ಮತ್ತು ಅತ್ಯಂತ ಸಂತೋಷವಾಗಿ ಕೂಡ್ಲಿಕ್ಕೆ ಅನುಕೂಲಕರವಾಗಿರುವಂತಹ ಒಂದು ಸ್ಥಾನ ನಿರ್ಮಾಣ ಆಗಬೇಕು ಅಂತ ಅವರ ಹೆಬ್ಬಯಕೆ. ಆ ಬಯಕೆ ಈಡೇರಬೇಕು ಅಂದ್ರೆ ಸ್ವಲ್ಪ ಎಲ್ಲ ಪ್ರಯತ್ನ ಮಾಡಬೇಕು. ಅಷ್ಟೇ ಅಲ್ಲ, ಮತ್ತೆ ನಾ ಹೇಳಿದ್ನಲ್ಲ ಮುಂದಿನ ವರ್ಷ ಬರಬೇಕು ಅಂತಂದ್ರೆ ಇಲ್ಲೇ ಶ್ರೀಶೈಲ ಮಲ್ಲಿಕಾರ್ಜುನ ಮಂದಿರ ನಿರ್ಮಾಣ ಆಗಬೇಕು, ಆಮೇಲೆ ನಾವು ಬರಬೇಕು. ಆ ಮಂದಿರದೊಳಗಡೆ ಮತ್ ನಾವೇನು ಶಾಸ್ತ್ರಗಳು ಕೇಳಂಗಿಲ್ಲ, ಯಾಕೆ ಕಟ್ಟಿಲ್ರಿ ಅಂತ ಹೇಳಿ ನಿಮ್ಮನ್ನ ಕೇಳ್ತೀವಿ ಬಂದ ಮುಂದಿನ ವರ್ಷ ಬಂದ್ರೆ ಅಂದ್ರೆ. ಯಾಕಂದ್ರೆ ಅವ್ರು ಮಾಡಿದ್ರು ಏನ್ ಪ್ರಯತ್ನ ಮಾಡಿದ್ರು, ಅವ್ರು ಏನ್ ಮಾಡ್ಬೇಕಂತ ವಿಚಾರ ನೀವು ಕಲ್ಪನೆ ಕೊಟ್ರು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಸಹಿತ ಏನ್ ದೊಡ್ಡದಲ್ಲ ನಿಮ್ಗೆ. ಎಲ್ಲಾರು ಬೇಕಾದಷ್ಟು ಕೈಯೊಳಗ ಕೈ ತುಂಬ ಕೆಲಸ ಅದ, ಮೈ ತುಂಬ ಕೆಲಸ ಐತಿ, ಮತ್ ಕೈ ತುಂಬ ಬರ್ತೈತಿ. ಬಂದದ್ರೊಳಗೆ ಒಂದ್ ಸ್ವಲ್ಪ ಎಲ್ಲಾರು ಕೊಟ್ಟು ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲ, ಶ್ರೀಶೈಲ ಸಹಿತ ಇಲ್ಲೇ ಬರ್ತದೆ ಬೇಕು ಅಂದ್ರೆ. ಅಷ್ಟು ನಿಮ್ಮಲ್ಲೇ ಸಾಮರ್ಥ್ಯ. ಅದಕ್ಕೆ ನೀವೆಲ್ಲರೂ ಪ್ರಯತ್ನಿಸಿ ಅಂತ ಒಂದು ಮಂದಿರ ನಿರ್ಮಾಣ ಮಾಡಿದ್ರು ಅಂತಂದ್ರೆ ನಾವು ಮುಂದಿನ ವರ್ಷ ಅದೇ ಮಂದಿರದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಸಾನ್ನಿಧ್ಯದೊಳಗನೆ ನಾವು ಸಿದ್ಧಾಂತ ಶಿಖಾಮಣಿಯ ಮುಂದಿನ ಭಾಗವನ್ನ ಚಿಂತನೆ ಮಾಡೋಣ. ಮತ್ತ ನಾವು ಬರ್ಬೇಕಂತ ಅನಿಸಿತ್ತು ಅಂದ್ರೆ ಹಂಗ ಮಾಡ್ರಿ. ಎಲ್ಲಿದವಪ್ಪ ಅವರು ಎಲ್ಲಿದ್ ಬರೋದು ಬೇಡ, ನಾವು ಹೇಳೋದು ಬೇಡ, ಕಟ್ಟೋದು ಬೇಡ, ಹಿಂಗ ಅನಿಸ್ತದ ಬಿಡ್ರಿ, ನಿಮ್ಮ ಮೇಲೆ ಬಿಟ್ಟ. ಅದಕ್ಕೆ ನೀವೆಲ್ಲರೂ ಕೂಡ ಬಸವರಾಜ ಶಾಸ್ತ್ರಿಗಳವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಬಲಗೈಯಾಗಿ ಕೆಲಸ ಮಾಡಿ ಅವರ ಒಂದು ಹೆಬ್ಬಯಕೆಯನ್ನ ಬರೀ ಅವ್ರದ್ದು ಅಷ್ಟೇ ಅಲ್ಲ, ಅದು ನಮ್ಮದು ನಿಮ್ಮದು ಕೂಡ. ಅದಕ್ಕೆ ಅಂಥ ಒಂದು ಹೆಬ್ಬಯಕೆಯನ್ನ ನೀವೆಲ್ಲ ಈಡೇರಿಸ್ತೀರಿ